ಹಣ್ಣುಗಳು ಇಂಗ್ಲಿಷ್ನಲ್ಲಿ ಫ್ರೂಟ್ಸ್ ಅನ್ನುತ್ತೇವೆ. ಸೇಬು ಹಣ್ಣಲ್ಲಿ ವಿಟಮಿನ್ ಸಿ, ವಿಟಮಿನ್ ಆಂಟಿ ಆಕ್ಸಿಡೆಂಟ್, ವಿಟಮಿನ್ ಬಿ, ವಿಟಮಿನ್ B6, ವಿಟಮಿನ್ ಎ, ವಿಟಮಿನ್ ಕೆ ಇರುತ್ತದೆ. ಬಾಳೆಹಣ್ಣಲ್ಲಿ ವಿಟಮಿನ್ ಬಿ, ವಿಟಮಿನ್ ಸಿ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ, ಫೈಬರ್ ಇರುತ್ತದೆ. ಮಾವಿನ ಹಣ್ಣಲ್ಲಿ ವಿಟಮಿನ್ ಸಿ, ವಿಟಮಿನ್ ಕೆ, ವಿಟಮಿನ್ B9, ವಿಟಮಿನ್ ಎ, ವಿಟಮಿನ್ ಕೆ ಇರುತ್ತದೆ. ದ್ರಾಕ್ಷಿಯಲ್ಲಿ ವಿಟಮಿನ್ ಸಿ, ವಿಟಮಿನ್ ಕೆ, ವಿಟಮಿನ್ B9, ವಿಟಮಿನ್ ಎ ಇರುತ್ತದೆ. ಪೇರಲನಲ್ಲಿ ವಿಟಮಿನ್ ಸಿ, ವಿಟಮಿನ್ ಕೆ, ವಿಟಮಿನ್ B9, ವಿಟಮಿನ್ ಇ ಆ್ಯಂಡ್ ಕೆ ಇರುತ್ತದೆ. ದಾಳಿಂಬೆಯಲ್ಲಿ ವಿಟಮಿನ್ ಸಿ, ವಿಟಮಿನ್ ಕೆ, ವಿಟಮಿನ್ B9, ವಿಟಮಿನ್ ಇ, ವಿಟಮಿನ್ B1, ವಿಟಮಿನ್ B2, ವಿಟಮಿನ್ ಎ ಇರುತ್ತದೆ. ಈ ಹಣ್ಣುಗಳನ್ನು ತಿನ್ನುವುದರಿಂದ ದೇಹ ಶಕ್ತಿ ಮತ್ತು ಆರೋಗ್ಯವಂತರಾಗಿರುತ್ತಾರೆ. ಬಾಳೆಹಣ್ಣನ್ನು ಸುಲಿದು ತಿನ್ನಬೇಕು, ದ್ರಾಕ್ಷಿ ಹಣ್ಣನ್ನು ಕಿತ್ತು ತಿನ್ನಬೇಕು, ಲಿಂಬು ಹಣ್ಣನ್ನು ಹಿಂಡಿ ತಿನ್ನಬೇಕು, ಸೇಬು ಹಣ್ಣನ್ನು ಕತ್ತರಿಸಿ. ಪ್ರಾಣಿಗಳು ಇವು ಮನೆಯಲ್ಲಿ ಸಾಕು ಪ್ರಾಣಿಗಳು ಎಂದು ಕರೆಯುತ್ತಾರೆ. ಒಬ್ಬರೇ ಇರುವ ಮನೆಯಲ್ಲಿ ಕೆಲವೊಂದು ಸಾಕು ಪ್ರಾಣಿಗಳಿಗೆ ನೋಡಿಕೊಳ್ಳುತ್ತಾರೆ ತಮ್ಮ ಆಪ್ತರನ್ನಾಗಿ. ಈಗಿನ ರೂಢಿಯಾಗಿ ಬೆಕ್ಕು ಇದು ಹಣ್ಣು ಹಾಲು ತಿನ್ನುತ್ತದೆ. ಮನೆ ಮನೆಗೆ ಹೋಗಿ ಕದ್ದು ಮುಚ್ಚಿ ಹಾಲನ್ನು ಕುಡಿಯುತ್ತದೆ. ಇಲಿಗಳನ್ನು ಬೇಟೆಯಾಡುತ್ತದೆ. ಇದು ಮಿಯಾವ್ ಮಿಯಾವ್ ಎಂದು ಒದರುತ್ತದೆ. ನಾಯಿ ಮನೆಯನ್ನು ಕಾಯ್ದು ಅನ್ನ ಹಾಲು ರೊಟ್ಟಿ ನುಚ್ಚಿ ತಿನ್ನುತ್ತದೆ. ರಾತ್ರಿ ಕಳ್ಳರು ಬಂದರೆ ನಾಯಿ ಎಂದು ಕಳ್ಳರಿಂದ ಕಾಪಾಡು. ಕೋಳಿ ಬೆಳಗ್ಗೆ ಕೊಕ್ಕೆಂದು ಕೂಗಿದಾಗ ಎಲ್ಲರನ್ನು ಕೋಳಿ ಮೊಟ್ಟೆಗಳನ್ನು ಇಡುತ್ತೆ ಎಂದು ಹೇಳುತ್ತಾರೆ. ನನ್ನ ಹೆಸರು ಅರ್ಪಂತಲ್ಲು. ಮಂಗಗಳು ಗಿಡದಿಂದ ಗಿಡಕ್ಕೆ ಜಿಗುತ್ತಾ ಹಣ್ಣು ಹಂಪಲುಗಳನ್ನು ತಿನ್ನುತ್ತವೆ ಮತ್ತು ಎಲೆಗಳನ್ನು ತಿನ್ನುತ್ತವೆ ಮತ್ತು ಕಾಳುಗಳನ್ನು ತಿನ್ನುತ್ತವೆ. ಮತ್ತು ಮಂಗಗಳು ಆಂಜನೇಯ ದೇವರೆಂದು ಪೂಜಿಸುತ್ತಾರೆ. ನನ್ನ ಹೆಸರು ರಾಮಕೃಷ್ಣಂದುಪ್ಪ. ನಾನು 12ನೇ ತರಗತಿಯ ಹಾಡುಗಳ ಕಂಡರಿಗೆ ತುಂಬಾ ಅಚ್ಚುಮೆಚ್ಚು. ಹಾಡುಗಳೊಂದಿಗೆ ಆಟ ಆಡುವುದು ಖುಷಿ. ಅದರ ಹಾಲನ್ನು ಔಷಧ ಹೋಗಿಸುತ್ತಾರೆ. ಇವೆಲ್ಲ ತರದ ಎಲೆಗಳನ್ನು ಧನ್ಯವಾದ. ವಿಶ್ವನಾಥ್ ರವಿ ಕಾಡನವರ್. 12ನೇ ತರಗತಿಯಲ್ಲಿ ಓದುತ್ತೇನೆ. ಆಕಳು ಗೋಮಾತೆ ಎಂದು ಪೂಜಿಸುವ ಆಕಳಿಗೆ ಹಾಲು, ಗೋಮೂತ್ರ, ಸೆಗಣಿಯು ಎಲ್ಲರಿಗೂ ಅವಶ್ಯಕ. ಹಾಲಿನಿಂದ ಮೊಸರು, ಬೆಣ್ಣೆ, ತುಪ್ಪ ಮಾಡುತ್ತಾರೆ ಮತ್ತು ಗೃಹ ಪ್ರವೇಶಕ್ಕೆ ಗುಡಿಗಳಲ್ಲಿ ಅರ್ಚನೆಗೆ ಉಪಯೋಗಿಸುತ್ತಾರೆ. ಸೆಗಣಿಯಿಂದ ವಿಭೂತಿ ತಯಾರಿಸುತ್ತಾರೆ. ಆಕಳಿನ ಗೋಮೂತ್ರವನ್ನು ಔಷಧ ಹಾಗೂ ಬಳಸುತ್ತಾರೆ. ಇದು ಸಸ್ಯಾಹಾರಿ ಪ್ರಾಣಿ. ಹುಲ್ಲು, ಪಟ್ಟು, ಕಣಕ್ಕೆ ಮತ್ತು ಇತ್ಯಾದಿಗಳನ್ನು ತಿನ್ನುತ್ತದೆ. ನನ್ನ ಹೆಸರು ಚಂದನಪ್ಪ. ನಾನು 1ನೇ ತರಗತಿಯಲ್ಲಿ ಓದುತ್ತೇನೆ. ನಾವು ಆಕಾಶದಲ್ಲಿ ಇರುವ ಸೂರ್ಯ, ಚಂದ್ರ, ನಕ್ಷತ್ರ ಇವುಗಳನ್ನು ಬಾಣಗಳ ಎರವನ್ನು ಧನ್ಯವಾದ. ನನ್ನ ಹೆಸರು ಋಷಿಕಾ ಈರಪ್ಪ ಬೂದ್ಯಾಳ. ನಾನು 1ನೇ ತರಗತಿ ಓದುತ್ತಿದ್ದೇನೆ. ಹಗಲು ಆಕಾಶದಲ್ಲಿ ನಮಗೆ ಸೂರ್ಯ ಕಾಣುತ್ತಾನೆ. ಸೂರ್ಯ ನಮಗೆ ಬೆಳಕು ಮತ್ತು ಬಿಸಿಲು ಕೊಡುತ್ತಾನೆ. ರಾತ್ರಿ ಆಕಾಶದ ಚಂದ್ರ ಮತ್ತು ನಕ್ಷತ್ರಗಳು ಕಾಣುತ್ತವೆ. ದೂರದಿಂದ ನಕ್ಷತ್ರಗಳು ಚುಕ್ಕಿಗಳಂತೆ ಕಾಣುತ್ತವೆ. ನನ್ನ ಹೆಸರು ಅನಿಲ್ ಕಿತ್ತೂರು. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇವುಗಳು ಕಾಡು ಪ್ರಾಣಿ. ಇವುಗಳನ್ನು ನಾವು ಅರಣ್ಯ ಪ್ರದೇಶಗಳಲ್ಲಿ ಕಾಣುತ್ತೇವೆ. ಆನೆ ದಪ್ಪವಾದ 4 ಕಾಲು, ಅಗಲವಾದ 2 ಕಿವಿ, ಗಿಡ್ಡವಾದ 1 ಬಾಲ, 2 ಕೋರೆಯಲ್ಲು, 1 ಸೊಂಡಿಲು, ದೊಡ್ಡವಾದ ಪ್ರಾಣಿ. ತಾಳಿನಗಳಲ್ಲಿ ಮತ್ತು ಅದರಲ್ಲೂ ನಮ್ಮ ನಾಡ ದಸರಾ ಜಂಬೂತ್ಸವದಲ್ಲಿ ವಿಶೇಷ. ಆನೆಗಳು ಬಿದಿರು ಮತ್ತು ಹುಲ್ಲು ಇಂತಾದಿಗಳನ್ನು ತಿನ್ನುತ್ತದೆ. ಆನೆಯ ಮಾಲೀಕರನ್ನು ಮಾವತಿ ಎಂದು ಕರೆಯುತ್ತದೆ. ಚಿರತೆಗಳು ಅತಿ ವೇಗವಾಗಿ ಓಡುತ್ತವೆ. ಕಾಡು ಪ್ರಾಣಿಗಳಾಗಿ ಇವು ಮಾಂಸಾಹಾರಿ. ಮನುಷ್ಯರನ್ನು ಭೇಟಿಯಾಡುತ್ತವೆ. ಇತ್ತೀಚಿನ ದಿನಗಳಲ್ಲಿ ಆಹಾರ ಸಿಗದ ಕಾರಣ ಮನುಷ್ಯರು ವಾಸಿಸುವ ಪ್ರದೇಶಗಳಲ್ಲಿ ಬರುತ್ತವೆ. ಜಿಂಕೆಗಳನ್ನು ಕಂಡರೆ ಮಕ್ಕಳಿಗೆ ತುಂಬಾ ಇಷ್ಟ. ಇವುಗಳು ಸಸ್ಯಾಹಾರಿ ಪ್ರಾಣಿಯಾಗಿದ್ದು ಹುಲ್ಲನ್ನು ತಿನ್ನುತ್ತದೆ. ರಾಜನಾದ
ಗರ್ಜ್ ಗರ್ಜನ್ ಜೋರಾಗಿರುತ್ತದೆ. ಇದು ಮಾಂಸಾಹಾರಿ ಪ್ರಾಣಿಗಳನ್ನು. ಧನ್ಯವಾದ. ನನ್ನ ಹೆಸರು ಮುಲ್ಲಾ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಒಂಟೆ ಬಗ್ಗೆ ಹೇಳುತ್ತಿದ್ದೇನೆ. ಒಂಟೆಗಳನ್ನು ನಾವು ಮರಳುಗಾಡಿನ ಪ್ರದೇಶದಲ್ಲಿ ಕಾಣುತ್ತೇವೆ. ಇದು ಸಸ್ಯಾಹಾರಿ ಪ್ರಾಣಿಯಾಗಿದೆ. ಧನ್ಯವಾದ. ಹುಲಿ ಇದು ನಮ್ಮ ರಾಷ್ಟ್ರೀಯ ಪ್ರಾಣಿಯಾಗಿದೆ. ಇದು ಕಾಡುಗಳಲ್ಲಿ ಕಂಡು ಬರುತ್ತದೆ. ಇದು ಮಾಂಸಾಹಾರಿ ಪ್ರಾಣಿಯಾಗಿದೆ. ಹುಲಿಯನ್ನು ನಾವು ಪ್ರಾಣಿ ಸಂಗ್ರಹಾಲಯ ನೋಡಬಹುದು. ಹುಲಿ ಹಳದಿ ಮತ್ತು ಕಪ್ಪು ಪಟ್ಟೆಗಳ ಇರುತ್ತದೆ. ಸಾತ್ವಿಕ ಮಾಂತೇಶ್ ಕಬ್ಬು. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ದೇಹದ ಭಾಗಗಳು: ತಲೆ, ಕಣ್ಣು, ಕಿವಿ, ಮೂಗು, ಬಾಯಿ, ಕೈಗಳು ಮತ್ತು ಕಾಲುಗಳು. ನಾವು ಇಲ್ಲಿ ನಿಂತಿದ್ದೇವೆ, ಮಾತನಾಡಿದ್ದೇವೆ ಎಂದರೆ ಅದಕ್ಕೆಲ್ಲ ನಮ್ಮ ದೇಹದ ಭಾಗಗಳಿಗೆ ಕಾರಣ. ಈ ಎಲ್ಲಾ ಭಾಗಗಳಿಂದ ನಮ್ಮ ಶರೀರ ರೂಪುಗೊಂಡಿವೆ. ಅದರಲ್ಲಿನ ಕೆಲವು ಭಾಗಗಳ ಕುರಿತು ನೋಡೋಣ. ನನ್ನ ಹೆಸರು ವೈಷ್ಣವಿ ಸುರೇಶ್ ಚಿಕ್ಕನವರ್. ತಲೆಯು ಮಾನವನ ಮುಖ್ಯ ಭಾಗ. ಇದರಲ್ಲಿ ಮೆದುಳು ಇರುತ್ತದೆ. ದೇಹದ ಸಂಪೂರ್ಣ ಜವಾಬ್ದಾರಿ ಮೆದುಳಿನದಾಗಿರುತ್ತದೆ. ಕಣ್ಣು: ವಸ್ತುಗಳನ್ನು ನೋಡಲು ಕಣ್ಣು ಉಪಯೋಗವಾಗುತ್ತವೆ. ಮೂಗಿನ ಮೂಲಕ ಉಸಿರಾಡುತ್ತೇವೆ ಮತ್ತು ವಾಸನೆಯನ್ನು ಕಂಡು ಹಿಡಿಯುತ್ತೇವೆ. ಕಿವಿ: ಬೇರೆ ಬೇರೆ ಶಬ್ದಗಳನ್ನು ಮತ್ತು ಧ್ವನಿಗಳನ್ನು ಕೇಳಲು ಕಿವಿ ಉಪಯೋಗವಾಗುತ್ತವೆ. ಕೈಗಳು ಕೆಲಸವನ್ನು ಮಾಡಲು ಮತ್ತು ಬರೆಯಲು, ಆಟವಾಡಲು, ವಸ್ತುಗಳನ್ನು ಎತ್ತಲು ಕೈಗಳ ಸಹಾಯ ಬೇಕು. ಕೈಗಳಿಗೆ 10 ಬೆರಳುಗಳಿವೆ. ಬಾಯಿಯಿಂದ ತಿನ್ನಲು ಮತ್ತು ಮಾತನಾಡುವ ಕೆಲಸಗಳು ಬಾಯಿಂದಲೇ ಆಗುತ್ತವೆ. ಆಹಾರವನ್ನು ಅಗಿಯಲು ಹಲ್ಲುಗಳು ಸಹಾಯ ಮಾಡಿದರೆ, ರುಚಿಯಲು, ತಿಳಿಯಲು ನಾಲಿಗೆ ಸಹಾಯ ಮಾಡುತ್ತದೆ. ಕಾಲು: ನಡೆಯಲು, ನಿಲ್ಲಲು ಪಾದಗಳ ಆಸರೆ ಬೇಕು. ಕಾಲಿನ ಪಾದಗಳಲ್ಲಿ 10 ಬೆರಳುಗಳಿರುತ್ತವೆ. ನಿಲ್ಲಲು ಪಾದಗಳ ನೇರವಾಗುತ್ತವೆ. ಕಾಲುಗಳಿಂದ ಆಟವಾಡುತ್ತವೆ. ಹೆಸರು ಇಕ್ರಾ ಸಲೀಂ ತಾಲ್. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಹಸಿಯಾಗಿ ತಿನ್ನುವ ತರಕಾರಿಗಳು ಮತ್ತು ಬೇಯಿಸಿ ತಿನ್ನುವ ತರಕಾರಿಗಳು. ಹಸಿಯಾಗಿ ತಿನ್ನುವ ತರಕಾರಿಗಳು ಎಂದರೆ ಬೇಯಿಸದೆ ಹಾಗೆ ತಿನ್ನುತ್ತೆ. ಸವತೆಕಾಯಿ, ಗಜ್ಜರಿ, ಮೂಲಂಗಿ, ಈರುಳ್ಳಿ, ಬೀಟ್ರೂಟ್ ಇನ್ನು ಮುಂತಾದವುಗಳು. ನನ್ನ ಹೆಸರು ಗೀತಾ ಚಿಲೋಜಿ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಬೇಯಿಸಿ ತಿನ್ನುವ ತರಕಾರಿ ಎಂದರೆ ರೊಟ್ಟಿ ಮತ್ತು ಚಪಾತಿ ಜೊತೆ ನಾನಾ ತರದ ಬದನೆಕಾಯಿ, ಬೆಂಡೆಕಾಯಿ ಇನ್ನು ಮುಂತಾದವುಗಳು. ಎಲ್ಲವೂ ಸೊಪ್ಪುಗಳು: ಮೆಂತ್ಯ ಸೊಪ್ಪು, ಸಬ್ಬಸ್ಗಿ ಸೊಪ್ಪು, ಪುಂಡಿಪಲ್ಲೆ ಸೊಪ್ಪು, ಉಳ್ಳಾಗಡ್ಡಿ ಸೊಪ್ಪು, ಮೂಲಂಗಿ ಸೊಪ್ಪು, ರಾಜಗಿರಿ ಸೊಪ್ಪು, ಪಾಲಕ್ ಸೊಪ್ಪು, ಕೊತ್ತಂಬರಿ. ಈ ಸೊಪ್ಪುಗಳನ್ನು ತಿನ್ನುವುದರಿಂದ ದೇಹವು ಆರೋಗ್ಯವಾಗಿರುತ್ತದೆ. ಬೇಕೆ ಬೇಕು ತರಕಾರಿ: ತರ ಜಾತಿಯ ತರಕಾರಿ. ಬೆರಳನ್ನು ಹೋಲುವ ಬೆಂಡೆಕಾಯಿ, ಹಾವನ್ನು ಹೋಲುವ ಪಡವಲಕಾಯಿ, ಕೈ ರುಚಿಯ ಹಾಗಲಕಾಯಿ, ಕೋಲಿನಂತಿರುವ ನುಗ್ಗೆಕಾಯಿ, ಬಣ್ಣದ ಬದನೆಕಾಯಿ. ಪಲ್ಯಕ್ಕೆ ಬೇಕು ಹುರಳೆಕಾಯಿ. ನಾನಾ ಬಗೆಯ ತರಕಾರಿ ಮಾರುತ್ತಾ ಬರುವಳು ಕಾವಿ. ನನ್ನ ಹೆಸರು ಐಶಾನಿ ರವೀಂದ್ರ. ಇವು ಹಲವಾರು ಬಣ್ಣಗಳು: ಕೆಂಪು ಬಣ್ಣ, ನೀಲಿ ಬಣ್ಣ, ಕಪ್ಪು ಬಣ್ಣ, ಬಿಳಿ ಬಣ್ಣ, ಹಳದಿ ಬಣ್ಣ, ಹಸಿರು ಬಣ್ಣ, ಗುಲಾಬಿ ಬಣ್ಣ ಇನ್ನು ಮುಂತಾದ ಬಣ್ಣಗಳು ಇರುತ್ತವೆ. ಕೆಂಪು ಬಣ್ಣ ನನಗೆ ಕೆಂಪು ಅಂದರೆ ತುಂಬಾ ಇಷ್ಟ. ನೀಲಿ ಬಣ್ಣ: ನೋಡುತ್ತಿರುವ ಆಕಾಶ ನೀಲಿಯಾಗಿರುತ್ತದೆ. ಕಪ್ಪು ಬಣ್ಣ: ನಮ್ಮ ತರಗತಿಯಲ್ಲಿ ಕಪ್ಪು ಹಲಗೆಯೂ ಇರುತ್ತದೆ. ಬಿಳಿ ಬಣ್ಣವನ್ನು ತಿನ್ನುತ್ತಿರುವ ಮಲಹು ಬಿಳಿಯಾಗಿರುತ್ತದೆ. ಹಸಿರು ಬಣ್ಣ: ನಾನು ನೋಡುತ್ತಿರುವ ಮರ, ಗಿಡ, ಬಳ್ಳಿಗಳು ಹಸಿರು ಆಗಿರುತ್ತವೆ. ಟೋಪಿಗೆ ಹಾಕಿಕೊಂಡು ಹೋಳಿ ಹಬ್ಬದಲ್ಲಿ ನಾನು ಉಪಯೋಗಿಸುತ್ತಾರೆ. ಧನ್ಯವಾದಗಳು. ನನ್ನ ಹೆಸರು ವಿಶ್ವನಾಥ್ ಮಕಾಶ್. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ವಾಹನಗಳ ಬಗ್ಗೆ ಮಾಡುತ್ತಿದ್ದೇನೆ. ಇವು ಎಲ್ಲವೂ ಸಾರಿಗೆಗಳು. ಇವುಗಳನ್ನು ವಾಹನಗಳೆಂದು ಕರೆಯುತ್ತೇವೆ. ದಿನನಿತ್ಯ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ
ಹೋಗಲು ಬೇಕಾದ ಪ್ರಮುಖವಾದ ವಸ್ತುಗಳು ವಾಹನಗಳಿಲ್ಲದೆ ಜೀವನವೇ ಉಳಿಯುತ್ತಿಲ್ಲ ಎನ್ನುವಂತಾಗಿದೆ. ಅದರಲ್ಲಿ ಕೆಲವೊಂದು ವಾಹನಗಳು ಕುಳಿತು ನೋಡೋಣ ಬನ್ನಿ. ಬೈಸಿಕಲ್ ಅನ್ನು ಮನೆಯಲ್ಲಿ ಹೆಚ್ಚಾಗಿ ಬಳಸುತ್ತಿದ್ದರು. ಬೈಸಿಕಲ್ ಸವಾರಿ ಮಾಡೋದರಿಂದ ವ್ಯಾಯಾಮ ಆಗುತ್ತದೆ ಮತ್ತು ದೇಹದ ಆರೋಗ್ಯ ಚೆನ್ನಾಗಿರುತ್ತದೆ. ಬೈಸಿಕಲ್ ಬಳಸುವ ಪರಿಸರ ಲಾರಿ ದೊಡ್ಡ ವಾಹನ, ಲಾರಿ ಸರಕು ಸಾಮಗ್ರಿ ಸಾಗಿಸುತ್ತದೆ ಮತ್ತು ಬಸ್ಸುತ್ತಾನೆ. ಬೈಕ್ ಮತ್ತು ಸ್ಕೂಟರ್ ಇವುಗಳು 2-3 ಜನರನ್ನು ಹೊತ್ತುಕೊಂಡು ಹೋಗುತ್ತವೆ. ಇವುಗಳಿಗೆ ಪೆಟ್ರೋಲ್ ಮತ್ತು ಬ್ಯಾಟರಿಗಳನ್ನು ಇಂಧನವಾಗಿ ಬಳಸುತ್ತಾರೆ. ಇದು ಬೈಸಿಕಲ್ ಗಿಂತ ವೇಗವಾಗಿ ಸಂಚರಿಸುತ್ತದೆ. ಕಾರಿಗೆ 4 ಚಕ್ರಗಳಿರುತ್ತವೆ, ಹಲವಾರು ಬಣ್ಣಗಳಿರುತ್ತವೆ. ಇದರಲ್ಲಿ 4ರಿಂದ 7 ಜನರವರು ಸಂಚರಿಸಬಹುದು. ಇವುಗಳಿಗೆ ಪೆಟ್ರೋಲ್, ಡೀಸೆಲ್, ಎಲೆಕ್ಟ್ರಿಕ್, ಬ್ಯಾಟರಿ ಮತ್ತು LNG ಅನ್ನು ಇಂಧನವಾಗಿ ಬಳಸುತ್ತಾರೆ. ನನ್ನ ಹೆಸರು ಮನೆಗೆ ತರಗತಿಯಲ್ಲಿ ಓದುತ್ತಿದ್ದೇನೆ. ಚಕಡಿಗಳಿಗೆ ಎತ್ತುಗಳನ್ನು ಕಟ್ಟಿಕೊಂಡು ಚಾಲಕರಾಗಿ ಬಳಸುತ್ತಾರೆ. ಹಿಂದಿನ ಕಾಲದಲ್ಲಿ ಚಕಡಿಗಳನ್ನು ತೆಗೆದುಕೊಂಡು ಜಾತ್ರೆಗೆ ಹೋಗುತ್ತಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಚಕಡಿಯ ಬದಲಿಗೆ ಟ್ರ್ಯಾಕ್ಟರ್ಗಳನ್ನು ಬಳಸುತ್ತಿದ್ದಾರೆ. ನನ್ನ ಹೆಸರು ನಂದೀಶ್ ನಾಗಪ್ಪದಲ್ಲಿ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ವಿಮಾನ ಮತ್ತು ಹೆಲಿಕಾಪ್ಟರ್ ಇವು ಆಕಾಶದಲ್ಲಿ ಹಾರಾಡುತ್ತವೆ. ಕಡಿಮೆ ಸಮಯದಲ್ಲಿ ಅತಿ ದೂರದ ಪ್ರಯಾಣ ಮಾಡಬಹುದು. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸರಕು ಉಪಯೋಗವಾಗಿದೆ. ಹಡಗು ಮತ್ತು ದೋಣಿ ಇವುಗಳು ಸಮುದ್ರದಲ್ಲಿ ಇರುತ್ತವೆ. ಇವುಗಳ ಮೂಲಕ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸರಕು ಸಾಮಗ್ರಿಗಳನ್ನು ಸಾಗಿಸುತ್ತದೆ. ನಿಲ್ದಾಣವನ್ನು ದೋಣಿ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಮನುಷ್ಯರನ್ನು ಸಾಗಿಸುತ್ತದೆ. ನಿಲ್ದಾಣವನ್ನು ಬಂದರು ಎಂದು ಕರೆಯುತ್ತಾರೆ. ನನ್ನ ಹೆಸರು ಅನ್ವಿತಾ ಗುಣಾಕರನವ. ನನ್ನ ಹೆಸರು ಶ್ರಾವಣಿ ಹನುಮಂತಪ್ಪ. ನಾವು ಉಪಯೋಗಿಸುವ ವಸ್ತುಗಳು ಪೇಸ್ಟ್ ಮತ್ತು ಬ್ರಷ್. ದಿನಾಲು ಬೆಳಿಗ್ಗೆ ಹಲ್ಲುಜ್ಜುತ್ತೇವೆ. ಕೊಬ್ಬರಿ ಎಣ್ಣೆ ಕೂದಲಿಗೆ ಹಚ್ಚಿಕೊಳ್ಳುತ್ತೇವೆ. ಬಾಚಣಿಕೆಯಿಂದ ತಲೆ ಬಾಚಿಕೊಳ್ಳುತ್ತೇವೆ. ಜಳಕ ಮಾಡಿ ಹಚ್ಚಿಕೊಳ್ಳುತ್ತೇವೆ. ಪೌಡರ್ ಮತ್ತು ಕ್ರೀಮ್ ಶಾಲೆಗೆ ಹೋಗುವಾಗ ಹಚ್ಚಿಕೊಂಡು ಹೋಗುತ್ತೇವೆ. ಬಾಯಾರಿಕೆ ಆದಾಗ ನೀರು ಕುಡಿಯುತ್ತಿದ್ದೇವೆ. ಪುಸ್ತಕ ಓದುತ್ತೇವೆ. ಸೀಸು ಬರೀತಿದ್ದೇವೆ. ಚಮಚ ತಿಂಡಿ ತಿನ್ನುತ್ತೇವೆ. ನೀರ್ಕಟ್ಟ ರುಗುರು ತೆಗೆದುಕೊಳ್ಳುತ್ತೇವೆ. ಧನ್ಯವಾದಗಳು. ನನ್ನ ಹೆಸರು ಅಲ್ಪಿಯಾ ನಬಿಸಾನ. ನಾನು 8ನೇ ತರಗತಿಯಲ್ಲಿ ಓದುತ್ತೇನೆ. ನಾನು ಶಾಲೆ ಬಗ್ಗೆ ಹೇಳುತ್ತೇನೆ. ಶಾಲೆಯಲ್ಲಿ ನಾವು ಶಿಕ್ಷಣ ಕಲಿಯುತ್ತೇವೆ. ನಮ್ಮ ಜೀವನವನ್ನು ರೂಪಿಸಿಕೊಳ್ಳುತ್ತೇವೆ. ಶಾಲೆಯಲ್ಲಿ ಒಳ್ಳೆಯ ನಡತೆ, ಆಟ ಆಡುಕತೆ, ಚಿತ್ರ ಬಿಡಿಸುವುದು ಮುಂತಾದವನ್ನು ಕಲಿಯುತ್ತೇವೆ. ಶಾಲೆಯಲ್ಲಿ ಶಿಕ್ಷಕಿಯರು ನಮಗೆ ಅನೇಕ ಚಟುವಟಿಕೆಗಳನ್ನು ಮಾಡಿಸಿ ನಮ್ಮನ್ನು ಜನರಾಗಿ ಮಾಡುತ್ತಾರೆ. ಧನ್ಯವಾದ. ಹೆಸರು ಬಸವರಾಜ್ ಯಲ್ಲಪ್ಪ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಬಸ್ ನಿಲ್ದಾಣ ಬಗ್ಗೆ ಹೇಳುತ್ತೇನೆ. ಬಸ್ ನಿಲ್ದಾಣ ಬಸ್ಸುಗಳು ಬಂದು ವಸ್ತುವನ್ನು ಬಸ್ ನಿಲ್ದಾಣ 100 ಪ್ರಯಾಣಿಕರು ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗುತ್ತಾರೆ. ಬಸ್ ನಿಲ್ದಾಣದಲ್ಲಿ ಕುಡಿಯುವ ನೀರಿನ ಸೌಲಭ್ಯ, ಹೋಟೆಲ್, ತಿಂಡಿ ಅಂಗಡಿ, ಶೌಚಾಲಯ ಇರುತ್ತದೆ. ಮಹಿಳೆಯರಿಗೆ ವಿಶ್ರಾಂತಿ ಕೊಠಡಿ ಇರುತ್ತದೆ. ಬಸ್ ನಿಲ್ದಾಣ ಪ್ರಯಾಣಿಕರಿಂದ ತುಂಬುತ್ತದೆ. ಧನ್ಯವಾದಗಳು. ನನ್ನ ಹೆಸರು ದೀಪಾ ಚಿದಾನಂದಪ್ಪರ್. ನಾನು 2ನೇ ತರಗತಿಯಲ್ಲಿ ಓದುತ್ತೇನೆ. ನಾನು ಆಸ್ಪತ್ರೆ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತನಾಡುತ್ತೇನೆ. ಆಸ್ಪತ್ರೆ ಎಂದರೆ ರೋಗಿಗಳಿಗೆ ಆರೋಗ್ಯ ರಕ್ಷಣೆ ಮತ್ತು ಚಿಕಿತ್ಸೆ ನೀಡುವ ಸ್ಥಳವಾಗಿದೆ. ವೈದ್ಯರು, ದಾದಿಯರು ಮತ್ತು ಇತರ ಸಿಬ್ಬಂದಿಗಳಿಂದ ಕೂಡಿರುತ್ತದೆ. ಆಸ್ಪತ್ರೆಯಲ್ಲಿ ನಮ್ಮ ಕಾಯಿಲೆಗಳಿಗೆ ಔಷಧೋಪಚಾರ ಮಾಡುತ್ತಾರೆ, ಆಪರೇಷನ್ಗಳನ್ನು ಮಾಡುತ್ತಾರೆ. ವೈದ್ಯರು ನಮ್ಮ ರೋಗಗಳನ್ನು ಗುಣಪಡಿಸುತ್ತಾರೆ. ಧನ್ಯವಾದ. ನನ್ನ ಹೆಸರು ಗೋಕುಲ್ ಗುಣಾಕರಣ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅಂಚೆ ಕಚೇರಿ ವಿಶ್ವದ ಅತಿ ದೊಡ್ಡ ಅಂಚೆ ಜಾಲಗಳಲ್ಲಿ ಭಾರತೀಯ ಅಂಚೆ ಚೀಟಿ, ಅಂಚೆ ಪತ್ರ, ಲಕೋಟೆಗಳು ಸಿಗುತ್ತವೆ. ಹಣವನ್ನು ಉಳಿತಾಯ ಮಾಡುತ್ತೇವೆ. ಮನಿ ಆರ್ಡರ್ ಮಾಡುತ್ತೇವೆ. ನನ್ನ ಹೆಸರು ಸಾನಿಯಾ ರಾಜೇಶ್. ನಾನು 2ನೇ ತರಗತಿಯಲ್ಲಿ ಓದ್ತೇನೆ. ಬ್ಯಾಂಕ್ ಎಂದರೆ ಹಣಕಾಸು ವ್ಯವಹಾರಗಳು ನಿರ್ವಹಿಸುವ ಒಂದು ಸಂಸ್ಥೆ. ಇದು ಜನರಿಂದ ಹಣ ಉಳಿತಾಯ ರೂಪದಲ್ಲಿ ಸ್ವೀಕರಿಸುತ್ತದೆ, ಸಾಲ ನೀಡುತ್ತದೆ ಮತ್ತು ಚೆಕ್, ATM, ಆನ್ಲೈನ್ ಮೂಲಕ ಹಣ ಪಾವತಿಸುವ ಸೇವೆಗಳು ಒದಗಿಸುತ್ತದೆ. ಬ್ಯಾಂಕು ಒಂದು ಸರ್ಕಾರದಿಂದ ಪರವಾನಗಿ ಪಡೆದ ಒಂದು ಹಣಕಾಸು. ಬ್ಯಾಂಕುಗಳು ಮುಖ್ಯವಾಗಿ ಸಾರ್ವಜನಿಕ ವಲಯದ ಬ್ಯಾಂಕುಗಳು
ಖಾಸಗಿ ವಲಯದ ಬ್ಯಾಂಕುಗಳು, ಸಹಕಾರಿ ಬ್ಯಾಂಕುಗಳು, ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕು ಇದೆ, ವಿದೇಶಿ ಬ್ಯಾಂಕುಗಳಿವೆ. ನಮ್ಮ ಸಂಸ್ಥೆಯಲ್ಲಿ ವಿಕಾಸ ಗ್ರಾಮೀಣ ಬ್ಯಾಂಕು ಇದೆ. ನನ್ನ ಹೆಸರು ಪ್ರೇಮ ಶಂಕರ್ ತರಗಲ್. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಬೀದಿ ದೀಪ ಬಗ್ಗೆ ಹೇಳುತ್ತಿದ್ದೇನೆ. ಬೀದಿ ದೀಪ ಕತ್ತಲು ರಾತ್ರಿ ಇರುವುದಿಲ್ಲ. ಜನರು ರಸ್ತೆ ಮೇಲೆ ಓಡಾಡಲು ಬೆಳಕು ಬೇಕು. ಈ ಬೀದಿ ದೀಪವನ್ನು ಅಲ್ಲಲ್ಲಿ ಹಾಕಿರುತ್ತಾರೆ. ಧನ್ಯವಾದಗಳು. ನನ್ನ ಹೆಸರು ಶಿವಾನಿ ಬಸವರಾಜ್ಗಳು. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಉದ್ಯಾನವನವೆಂದರೆ ಹೂ, ಗಿಡ, ಮರಗಳನ್ನು ಬೆಳೆಸಿ ಜನರಿಗೆ ವಿಶ್ರಾಂತಿ ಮತ್ತು ಮನೋರಂಜನೆ ನೀಡುವ ಸುಂದರವಾದ ಸ್ಥಳವಾಗಿದೆ. ಇಲ್ಲಿ ಬಣ್ಣ ಬಣ್ಣದ ಹೂವಿನ ಗಿಡಗಳು ಇರುತ್ತವೆ. ಆಡಲು ಜೋಕಾಲಿ, ಜಾರು ಬಂಡೆ ಇರುತ್ತದೆ. ಉದ್ಯಾನವನದಲ್ಲಿ ಹಿರಿಯರು ಕೂಡ ಕುಳಿತು ವಿಶ್ರಾಂತಿ ಪಡೆಯುತ್ತಾರೆ. ನಮಗೆ ಉಸಿರಾಡಲು ಶುದ್ಧವಾದ ಗಾಳಿ ಸಿಗುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಬಸವರಾಜ್ ಪನ್ಸಪ್ಪ ಗುಪ್ತಾ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದು ಗ್ರಂಥಾಲಯ. ಇಲ್ಲಿ ನಮಗೆ ಓದಲು ಪುಸ್ತಕಗಳನ್ನು ಸಿಗುತ್ತವೆ. ನನ್ನ ಹೆಸರು ಲೂಯಿಸ್ ಶಂಕರ್ ಸುಂಬಾಯಿ. ಮಾರುಕಟ್ಟೆಯಲ್ಲಿ ಎಲ್ಲ ತರಕಾರಿಗಳು, ಹೂಗಳು ಮಾರುತ್ತಾರೆ. ಅವೆಲ್ಲವೇ ಬಟ್ಟೆ ಮಾರುವರು, ಪಾತ್ರೆ ಮಾರುವರು, ಕಾಣು ಮಾರು, ತಿಂಡಿ ಅಂಗಡಿಗಳು, ಮಿಠಾಯಿ ಮಾರುಕಟ್ಟೆಯಲ್ಲಿ ಜನರ ಗದ್ದಲ ಇರುತ್ತದೆ. ಧನ್ಯವಾದಗಳು. ಹೆಸರು ಪ್ರೀತಮ್ ಈರಣ್ಣ ಪೂಜಾರ್. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೆ. ನ್ಯಾಯ ಬೆಲೆ ಅಂಗಡಿ ಅಂದರೆ ಸರ್ಕಾರವು ಮೂಲಕ ಕಡಿಮೆ ದರದ ಅಕ್ಕಿ, ಗೋಧಿ, ಸಕ್ಕರೆ ಮುಂತಾದ ಆಹಾರ ಪದಾರ್ಥಗಳು ಒಂದು ಸಾರ್ವಜನಿಕ ಸೌಲಭ್ಯ ಕೇಂದ್ರವಾಗಿದೆ. ನನ್ನ ಹೆಸರು ಇಸ್ಲಾಂ ಗೋಪಾಪಡಿಯ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೆ. ನಾನು ಶೌಚಾಲಯ ಮೂತ್ರ ವಿಸರ್ಜನೆಗಾಗಿ ಮತ್ತು ಶೌಚಾಲಯವನ್ನು ನಿರ್ಮಿಸುತ್ತಾರೆ. ಮಲಮೂತ್ರ ವಿಸರ್ಜಿಸಬಾರದು, ಏಕೆಂದರೆ ಪರಿಸರ ಕಲುಷಿತವಾಗುತ್ತದೆ. ಶೌಚಾಲಯದಲ್ಲಿ ಮಲಮೂತ್ರ ವಿಸರ್ಜನೆ ನಂತರ ಸಾಕಷ್ಟು ನೀರು ಹಾಕಿ ಶೌಚಾಲಯ. ನನ್ನ ಹೆಸರು ಖುಷಿ ವಿಭೂತಿ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೆ. ನಾನು ಚಿಕ್ಕ ಕುಟುಂಬ ಮತ್ತು ದೊಡ್ಡ ಕುಟುಂಬ ಮಾಡುತ್ತಿದ್ದೇನೆ. ಮಾನವರಲ್ಲಿ ಒಂದು ಕುಟುಂಬವು ರಕ್ತ ಸಂಬಂಧ ಹೊಂದಾಣಿಕೆಯಿಂದ ಒಟ್ಟಾಗಿರುವ ಒಂದು ಗುಂಪು ಎಂದು ಹೇಳಬಹುದು. ಕುಟುಂಬವು ಸಮಾಜದ ಬಹುಮುಖ್ಯ ಅಂಗವಾಗಿ ಭಾರತದ ಇತಿಹಾಸ ಹಾಗೂ ಸಂಸ್ಕೃತಿಯನ್ನು ಅವಲೋಕಿಸಿದಾಗ ಕುಟುಂಬವು ದೊಡ್ಡ ಕುಟುಂಬ ಮತ್ತು ಚಿಕ್ಕ ಕುಟುಂಬ ಎಂದು ವಿಂಗಡಿಸಬಹುದು. ದೊಡ್ಡ ಕುಟುಂಬ ಎಂದರೆ ಹೆಚ್ಚು ಸದಸ್ಯರಿರುವ ಕುಟುಂಬ. ಈ ಕುಟುಂಬದಲ್ಲಿ ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ಅತ್ತೆ, ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲರೂ ಕೂಡಿ ಇರುತ್ತಾರೆ. ಚಿಕ್ಕ ಕುಟುಂಬ ಎಂದರೆ ಕಡಿಮೆ ಸದಸ್ಯರಿರುವ ಕುಟುಂಬ. ಈ ಕುಟುಂಬದಲ್ಲಿ ಅಪ್ಪ, ಅಮ್ಮ, ಅಣ್ಣ, ತಂಗಿ ಅಥವಾ ಅಕ್ಕ, ತಮ್ಮ ಇರುತ್ತಾರೆ. ಧನ್ಯವಾದಗಳು. ನನ್ನ ಹೆಸರು ರಾಧಾ ಶಿವಬಸ ಹಿರೇಮಠ. ನಾನು ಓದುತ್ತಿರುವುದು 2ನೇ ತರಗತಿ. ಮನೆ ನಾವು ವಾಸಿಸಲು ಮನೆ ಬೇಕು. ಪ್ರಾಣಿಗಳಿಗೂ ವಾಸಿಸಲು ವಾಸಸ್ಥಳ ಬೇಕು. ಚಳಿ, ಗಾಳಿ, ಮಳೆ, ಬಿಸಿಲಿನಿಂದ ರಕ್ಷಣೆಯನ್ನು ಪಡೆಯಲು ನಮಗೆಲ್ಲರಿಗೂ ಒಂದು ಮನೆ ಬೇಕು. ಒಂದು ಮನೆಯಲ್ಲಿ ಒಟ್ಟಾಗಿ ವಾಸಿಸುತ್ತೆ. ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ಅಣ್ಣ, ತಂಗಿ, ಅಕ್ಕ, ತಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ, ದೊಡ್ಡಮ್ಮ ಎಲ್ಲರೂ ಸಂತೋಷದಿಂದ ವಾಸಿಸುತ್ತೇವೆ. ಮನೆ ನನ್ನ ಮನೆ, ಚಂದದ ಹೂಗಳು ಇರುವ ಮನೆ, ತಂಪಿನ ಗಾಳಿಯು ಬರುವ ಮನೆ, ಸ್ವಚ್ಛ ಸುಂದರ ನನ್ನ ಮನೆ. ಧನ್ಯವಾದಗಳು. ನನ್ನ ಹೆಸರು ಶ್ರೇಯಾ ಹನುಮಂತಪ್ಪ. ನಾನು 2ನೇ ತರಗತಿಯಲ್ಲಿ ಓದುತ್ತೇನೆ. ಕೊಟ್ಟಿಗೆ ಅಥವಾ ಶೆಡ್. ಆಕಳು, ಎತ್ತು, ಎಮ್ಮೆ ಇವು ಸಾಕು ಪ್ರಾಣಿಗಳು. ದಾನೆ, ಕಣಕ್ಕೆ ಹೊಟ್ಟು ತಿನ್ನುತ್ತವೆ. ಇವು ಸಾಕು ಪ್ರಾಣಿಗಳು. ಶೆಡ್ನಲ್ಲಿ ವಾಸಿಸುತ್ತವೆ. ಧನ್ಯವಾದಗಳು. ನನ್ನ ಹೆಸರು ಶ್ರಾವಣಿ ವೀರಭದ್ರಪ್ಪ ಬಡಿಗೇರ್. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಹಾವಿನ ಹೊತ್ತು. ಹಾವು ವಾಸಿಸುವ ಸ್ಥಳ ಹೊತ್ತು ಗೆದ್ದಲು, ಹುಳುಗಳು ಇದನ್ನು ಕಟ್ಟುತ್ತವೆ. ಹಾವಿನಲ್ಲಿ ಅನೇಕ ಬಗೆಗಳಿವೆ. ನಾಗರ ಹಾವನ್ನು ನಾಗದೇವತೆ ಎಂದು ಪೂಜೆ ಮಾಡುತ್ತೇವೆ. ನಾಗರ ಪಂಚಮಿ ಹಬ್ಬದಂದು ಹೊತ್ತಿಗೆ ಪೂಜೆ ಮಾಡಿ ಹಾಳು ಎರೆಯುತ್ತೇವೆ. ಬಗೆ ಉಂಡೆಗಳನ್ನು ಮಾಡಿ ನೈವೇದ್ಯ ಮಾಡ್ತೇವೆ. ಧನ್ಯವಾದಗಳು. ನನ್ನ ಹೆಸರು ಅನ್ವಿತಾ ಈರಣ್ಣ ಕಪೂರ್. ನಾನು ಓದುತ್ತಿರುವುದು 2ನೇ ತರಗತಿ. ಗುಹೆ. ಸಿಂಹವು ಕಾಡು ಪ್ರಾಣಿಯಾಗಿದೆ. ಸಿಂಹವನ್ನು ಕಾಡಿನ ರಾಜ ಎಂದು ಕರೆಯುತ್ತಾರೆ. ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನು ಬೇಟೆಯಾಡಿಕೊಂಡು ತಿನ್ನುತ್ತದೆ. ಸಿಂಹವು ಶಕ್ತಿ, ಧೈರ್ಯ ಮತ್ತು ರಾಜ ಗಾಂಭೀರ್ಯದ ಕಾರಣದಿಂದಾಗಿ ಸಿಂಹವನ್ನು ಕಾಡಿನ ರಾಜ ಎಂದು ಕರೆಯುತ್ತಾರೆ. ಗಂಡು ಸಿಂಹದ ಕುತ್ತಿಗೆಯ ಸುತ್ತ ದಟ್ಟವಾದ ಕೇಶರಾಶಿ ಇರುತ್ತದೆ. ಸಿಂಹದ ಗರ್ಜನೆ ಬಹಳ ದೂರದವರೆಗೆ ಕೇಳಿಸುತ್ತದೆ. ಧನ್ಯವಾದಗಳು.
ನನ್ನ ಹೆಸರು ಉಮ್ರಾ ಹುಸೇನ್ ಸಾಬ್ ಸನ್ನತಿ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೆ. ಮನೆಯಲ್ಲಿ ಇಲಿಯ ಎಂದರೆ ಮಧ್ಯಮ ಗಾತ್ರದ ಉದ್ದನೆ ಬಾಲದ ಪ್ರಾಣಿಯಾಗಿದೆ. ಗಣೇಶನ ವಾಹನವಾಗಿದೆ. ಮನೆಗಳ ಮಾಲೆಯಲ್ಲಿ ಬಿಲ ಅಥವಾ ಉದ್ದನ್ನು ಮಾಡಿ ವಾಸಿಸುತ್ತದೆ. ಚೀಲಗಳನ್ನು ಕಡೆದು ತಿನ್ನುತ್ತದೆ. ಧನ್ಯವಾದ. ನನ್ನ ಹೆಸರು ನಿವೇದಿತಾ ಶರಣ ಬಸವೇಶ ಕಬ್ಬು. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಬಾಳಂಗಳ ಹಗಲು ಆಕಾಶದಲ್ಲಿ ನಮಗೆ ಸೂರ್ಯನು ಕಾಣುತ್ತಾನೆ. ಸೂರ್ಯನು ಪೂರ್ವ ದಿಕ್ಕಿನಲ್ಲಿ ಹುಟ್ಟುತ್ತಾನೆ, ಪಶ್ಚಿಮ ದಿಕ್ಕಿನಲ್ಲಿ ಮುಳುಗುತ್ತಾನೆ. ಸೂರ್ಯ ನಮಗೆ ಬೆಳಕು ಮತ್ತು ಶಾಖವನ್ನು ಕೊಡುತ್ತಾನೆ. ಸೂರ್ಯನು ಬಂದನು ಬಾನಿಂದ, ಸೂಸಲು ಕಿರಣವು ಮೈಯಿಂದ. ಹಕ್ಕಿಗಳು ಹೊರಟವು ಗೂಡಿ, ಕೆಲಸವು ಸಾಗಿತು ಬರದಿಂದ. ರಾತ್ರಿ ಸೂರ್ಯ ಮುಳುಗಿದ್ದಾಗ ರಾತ್ರಿ ಆಕಾಶದಲ್ಲಿ ಚಂದ್ರ ಮತ್ತು ನಕ್ಷತ್ರಗಳು ಕಾಣುತ್ತವೆ. ಚಂದ್ರ ತಂಪು ಮತ್ತು ಬೆಳದಿಂಗಳನ್ನು ಕೊಡುತ್ತಾನೆ. ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತವೆ. ಚಂದ್ರನು ಹುಣ್ಣಿಮೆಯ ದಿನ ಪೂರ್ಣವಾಗಿ ಕಾಣುತ್ತಾನೆ. ಅಮಾವಾಸ್ಯೆಯ ದಿನ ಚಂದ್ರ ಕಾಣುವುದಿಲ್ಲ. ಚಂದ ಮಾಮ ಬಾರ ಬೆಳದಿಂಗಳನ್ನು ಚುಕ್ಕೆಯ ಜೊತೆಗೆ ಸೇರು, ಬೆಳಕಿನವರೆಗೆ ಮಿನುಗಲೆ ನಕ್ಷತ್ರ ಬಾರಲೆ ನಮ್ಮ ಹತ್ರ, ಹೊಳೆವನ್ನ ಬೆಳಕಿನಲ್ಲಿ ಆಡುವೆ ನಾನು ಜಿಗುಜಿಲಿ. ಧನ್ಯವಾದ. ನನ್ನ ಹೆಸರು ಅನ್ವಿತಾ ಮಂಜುನಾಥ್. ನಾನು 2ನೇ ತರಗತಿ ಓದುತ್ತಿದ್ದೆ. ಪಕ್ಷಿಗಳು ಮರದಲ್ಲಿ ಗೂಡು ಕಟ್ಟಿ ವಾಸಿಸುತ್ತದೆ. ಯಜಮಾನ ಪಕ್ಷಿಯು ಮರದ ಟೊಂಗೆಗೆ ಮೇಲಿನಿಂದ ಹುಲ್ಲು ಬಳಸಿ ಗೂಡನ್ನು ಎಳೆಯುತ್ತದೆ. ಪಕ್ಷಿಗಳು ಈ ಗೂಡಿನಲ್ಲಿ ಇದ್ದು ಚಳಿ ಗಾಳಿ ಮಳೆಯಿಂದ ತಮ್ಮನ್ನು ರಕ್ಷಿಸುತ್ತದೆ. ಧನ್ಯವಾದ. ನನ್ನ ಹೆಸರು ಪ್ರಜ್ವಲ್ ಮುತ್ತಪ್ಪ ಮಡಿವಾಳರ್. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕಾಡು ಬಗ್ಗೆನೂ ಹೇಳುತ್ತೇನೆ. ಕಾಡು ಎಂದರೆ ಮರಗಳು ದಟ್ಟವಾಗಿ ಬೆಳೆದಿರುವ ಪ್ರದೇಶ. ಅನೇಕ ಪ್ರಾಣಿ ಪಕ್ಷಿಗಳು, ಬೆಟ್ಟ ಗುಡ್ಡ ವನಗಳು ಕೂಡಿರುವ ಸ್ಥಳವನ್ನು ಕಾಡು ಎನ್ನುತ್ತೇವೆ. ಕಾಡಿನಿಂದ ಸಿಂಹ, ಹುಲಿ, ಜಿಂಕೆ, ಆನೆ, ಕರಡಿ, ಚಿರತೆ ಮುಂತಾದ ವನ್ಯ ಜೀವಿಗಳು ವಾಸಿಸುತ್ತವೆ. ಶ್ರೀಗಂಧ, ತೇಗ, ಬೀಟ, ವನ್ಯ ಮುಂತಾದ ಬೆಲೆ ಬಾಳುವ ಮರಗಳು ಕಾಡಿನಲ್ಲಿ ಬೆಳೆದಿರುತ್ತವೆ. ಕಾಡಿನಿಂದ ಮಳೆಯಾಗುತ್ತದೆ. ಮರದಿಂದ ಉಸಿರಾಡುವ ಆಮ್ಲಜನಕ ಸಿಗುತ್ತದೆ. ಔಷಧಿ, ಸಸ್ಯ, ಅಂಟು, ಸೌದೆ ಸಿಗುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಸಿದ್ಧಾರ್ಥ್ ಮಹಾಬಾಜಿ. ನಾನು 3ನೇ. ನಮ್ಮ ದೇಹದ ಭಾಗಗಳಾದ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವು ನಮ್ಮ ಜ್ಞಾನೇಂದ್ರಿಯಗಳು. ಕಣ್ಣುಗಳು ಸುತ್ತಲಿನ ಪರಿಸರವನ್ನು ನೋಡಲು ಸಹಾಯ ಮಾಡುತ್ತವೆ. ಪರಿಸರದಲ್ಲಿರುವ ವಸ್ತುಗಳ ಗಾತ್ರ, ಆಕಾರ, ಬಣ್ಣ ಮತ್ತು ಅವುಗಳಿಗಿರುವ ದೂರ ಇವೆಲ್ಲವನ್ನು ಗುರುತಿಸಲು ಸಹಾಯ ಮಾಡುತ್ತವೆ. ಕಣ್ಣು ಸೂಕ್ಷ್ಮಾಂಗ. ಕಣ್ಣಿನಲ್ಲಿ ಧೂಳು, ಕೀಟಗಳಂತಹ ವಸ್ತುಗಳು ಬಿದ್ದಾಗ ಕಣ್ಣನ್ನು ಉಜ್ಜಬಾರದು. ಕಣ್ಣನ್ನು ಶುದ್ಧ ನೀರಿನಿಂದ ತೊಳೆಯಬೇಕು. ಧನ್ಯವಾದ. ನನ್ನ ಹೆಸರು ವಿರಾಟ್ ಸುನೀತರ. ಕಿವಿ ಶಬ್ದಗಳನ್ನು ಕೇಳಿಸಲು ಉಪಯೋಗಿಸುವಂಗ ಕಿವಿ ಸಹಾಯದಿಂದ ನಾವು ವಿವಿಧ ಶಬ್ದಗಳನ್ನು ಗುರುತಿಸುತ್ತೇವೆ. ಕಿವಿ ಜೋರಾದ ಶಬ್ದಗಳನ್ನು ಕೇಳಿಸಬಾರದು. ಕಿವಿ ಸ್ವಚ್ಛತೆ, ರಕ್ಷಣೆ ಮತ್ತು ಪೌಷ್ಟಿಕಾಂಶ ಮುಖ್ಯ. ಕಿವಿ ಬೆಚ್ಚಗಿನ ನೀರಿನಿಂದ ಸ್ವಚ್ಛಗೊಳಿಸಬೇಕು. ನನ್ನ ಹೆಸರು ಭುವನ್ ಶಂಕರಗೌಡ ಪಾಟೀಲ್. ಮೂಗು ವಾಸನೆಯನ್ನು ಗ್ರಹಿಸುತ್ತದೆ. ಮೂಗು ಉಸಿರಾಟದ ಪ್ರಮುಖವಾದ ಅಂಗವಾಗಿದೆ. ವಾಸನೆಯಿಂದ ವಸ್ತುಗಳನ್ನು ಗುರುತಿಸಬಹುದು. ಮೂಗು ದೇಹದ ಒಳಗೋಗುವ ಗಾಳಿಯನ್ನು ಬೆಚ್ಚಗಾಗಿಸಿ ತೆವಳಿಸುತ್ತದೆ. ಮೂಗು ದೇಹದ ಬೇಕಾಗಿರುವ ಆಮ್ಲಜನಕ ಒದಗಿಸುತ್ತದೆ. ಮೂಗು ದೇಹದ ಒಂದು ಅಂಗವಾಗಿ. ಹೆಸರು ಸಂತೋಷ್ ಸೋಮಲಿಂಗಪ್ಪ ತಳವಾರ. ಪ್ರತಿದಿನ ಸ್ನಾನ ಮಾಡುವುದರಿಂದ ಚರ್ಮವು ಸ್ವಚ್ಛಾಗುತ್ತದೆ. ಹಣ್ಣು ತರಕಾರಿ ತಿನ್ನುವುದರಿಂದ ಚರ್ಮವು ಕಾಂತಿಯಾಗುತ್ತದೆ. ನನ್ನ ಹೆಸರು ದರ್ಶನ್ ಈರಪ್ಪ ಅಕ್ಕಿ. ನಾಲಿಗೆಯು ಆಹಾರ ಪದಾರ್ಥಗಳ ರುಚಿಯನ್ನು ಗ್ರಹಿಸುತ್ತದೆ. ನಾಲಿಗೆಯು ಆಹಾರವನ್ನು ಹಲ್ಲುಗಳ ನಡುವೆ ನುಕ್ಕಲು ಸಹಾಯ ಮಾಡುತ್ತದೆ. ಮಾತನಾಡಲು ಸಹಾಯ ಮಾಡುತ್ತದೆ. ನಾಲಿಗೆಯು ಸಿಹಿ, ಉಪ್ಪು, ಖಾರ, ಹುಳಿಯಂತಹ ವಸ್ತುಗಳನ್ನು ಗುರುತಿಸುತ್ತದೆ. ನಾಲಿಗೆಯನ್ನು ದಿನನಿತ್ಯವೂ ಸ್ವಚ್ಛಗೊಳಿಸಬೇಕು. ಧನ್ಯವಾದಗಳು. ನನ್ನ ಹೆಸರು ಆರಾಧ್ಯ ಮಂಜುನಾಥ್ ಕರಿಕಟ್ಟಿ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
ಹಂಚಿನ ಮನೆಯನ್ನು ತಯಾರಿಸಲು ಕಲ್ಲು, ಮಣ್ಣು, ಇಟ್ಟಿಗೆ ಹಾಗೂ ಸಿಮೆಂಟ್ನಿಂದ ತಯಾರಿಸುತ್ತಾರೆ. ಇದು ವಾಸ ಮಾಡಲು ಯೋಗ್ಯವಾದ ಸ್ಥಳವಾಗಿದೆ. ಮಣ್ಣಿನಿಂದ ಮಾಡಿದ ಹಂಚುಗಳನ್ನು ಚಾವಣಿಯಾಗಿ ಬಳಸುವ ಸಾಂಪ್ರದಾಯಿಕ ಮನೆಗಳು. ಇವು ಬೇಸಿಗೆಯಲ್ಲಿ ತಂಪು ನೀಡುತ್ತವೆ. ಇವು ಒಂದು ಕಾಲದಲ್ಲಿ ಬಹಳ ಜನಪ್ರಿಯವಾದ ಮನೆಯಾಗಿದೆ. ನನ್ನ ಹೆಸರು ಆಕಿಬ್ದಲು. ನಾನು ಕಾಜಿನಿಂದ ತಯಾರಿಸಿದೆ. ನನ್ನ ಹೆಸರು ಸಮರ್ಥಂಕಪ್ಪ ಸಂಘ. ತಗಡಿನಿಂದ ಮಾಡಿದ ಒಂದು ವಾಸಸ್ಥಳದ ನೆಲ ಆಗಿದೆ. ಇದನ್ನು ಹೊಲಗಳಲ್ಲಿ ಹೆಚ್ಚಾಗಿ ಉಪಯೋಗಿಸುತ್ತಾರೆ. ದನಕರಗಳನ್ನು ಸಾಕಲು ಮತ್ತು ದವಸ ಧಾನ್ಯಗಳನ್ನು ನೇಕರಿಸಲು ಸಹಾಯಕವಾಗಿದೆ. ಈ ಮನೆಯನ್ನು ಕಡಿಮೆ ಖರ್ಚಿನಲ್ಲಿ ಕಟ್ಟಬಹುದು. ನನ್ನ ಹೆಸರು ನಾಗರಾಜ್ ಮಡವಳಪ್ಪ ಕುಂದ. ಗುಡಿಸಲ ಮನೆ. ನಾನು ಗುಡಿಸಲ ಒಂದು ಹಳೆಯ ತರಹದ ನೆಲ. ನನ್ನನ್ನು ತಯಾರಿಸಲು ಬಹಳ ವಸ್ತುಗಳ ಬೇಡ. ಗುಡಿಸಲ ತಯಾರಿಸಲು ಕಲ್ಲು, ಕಟ್ಟಿ, ಹುಲ್ಲು ಇದ್ದರೆ ಸಾಕು. ಹೊಲದಲ್ಲಿ ಗುಡಿಸಲ ಹಾಕಿದ್ದಾಗ ನಾವು ವಿಶ್ರಾಂತಿ ಪಡೆಯಬಹುದು. ನನ್ನ ಹೆಸರು ವಿನಾಯಕ ಸೋಮಪ್ಪ. ಗುಹೆ ಎಂದರೆ ಭೂಮಿಯ ಮೇಲ್ಭಾಗದ ಕಲ್ಲುಗಳಲ್ಲಿ ಅಥವಾ ಮಣ್ಣಿನಲ್ಲಿ ಸಹಜವಾಗಿ ರೂಪುಗೊಂಡ ಕಲ್ಲು ಭಾಗ. ಇದು ಮಾನವ ನಿರ್ಮಿತ ಅಥವಾ ನಿಸರ್ಗ ನಿರ್ಮಿತವಾಗಿರಬಹುದು. ಒಂದು ಗುಹೆಯು ಭೌತಿಕ ಮತ್ತು ರಾಸಾಯನಿಕ ಸ್ಥಿತಿಗತಿಗಳಿಂದ ಜ್ವಾಲಾಮುಖಿ ಕ್ರಿಯೆಗಳಿಂದ ರೂಪುಗೊಳ್ಳುತ್ತದೆ. ಎರಡು ಕಲ್ಲಿನಿಂದ ಕೊರೆಯದ ಜೈನ ಮತ್ತು ವಾಸ್ತುಶಿಲ್ಪ ಗುಹೆಗಳಿಗೆ ಧನ್ಯವಾದಗಳು. ನನ್ನ ಹೆಸರು ಚಂದುಟಿಯ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸಂಚಾರಿ ನಿಯಮಗಳು. ರಸ್ತೆಯಲ್ಲಿ ಸುರಕ್ಷಿತವಾಗಿ ಮತ್ತು ಶಿಸ್ತುಬದ್ಧವಾಗಿ ವಾಹನ ಚಲಾಯಿಸುವ ಅಗತ್ಯವಾದ ನಿಯಮಗಳು. ಇವುಗಳಲ್ಲಿ ಟ್ರಾಫಿಕ್ ನಿಯಮಗಳನ್ನು ಪಾಲಿಸುವುದು ಮುಖ್ಯವಾಗಿದೆ. ಕೆಂಪು, ಹಳದಿ, ಹಸಿರು ದೀಪಗಳು ಮತ್ತು ಜೀಬ್ರಾ ಪಟ್ಟಿಯನ್ನು ರಸ್ತೆಯ ಮೇಲೆ ನಾವು ಕಾಣಬಹುದಾಗಿದೆ. ಕೆಂಪು ದೀಪವು ಸಂಪೂರ್ಣ ತಮ್ಮ ವಾಹನವನ್ನು ನಿಲ್ಲಿಸಬೇಕು ಎಂದು ತಿಳಿಯುತ್ತದೆ. ಹಳದಿ ದೀಪವು ತಮ್ಮ ವಾಹನವು ಹೋಗಲು ಸಿದ್ಧರಾಗುವುದೆಂದರ್ಥ. ಹಸಿರು ದೀಪವು ರಸ್ತೆಯಲ್ಲಿ ವಾಹನ ಚಲಾಯಿಸಬಹುದೆಂದರ್ಥ. ಜಿಬ್ರಾ ಪಟ್ಟಿಯು ಪ್ರಮುಖವಾಗಿದೆ. ಈ ನಿಯಮಗಳನ್ನು ನಾವು ಪಾಲನೆ ಮಾಡುವುದರಿಂದ ಅಪಘಾತಗಳನ್ನು ತಪ್ಪಿಸಬಹುದಾಗಿದೆ. ರಸ್ತೆಯಲ್ಲಿ ಶಿಸ್ತನ್ನು ಪಾಲಿಸಿದಂತಾಗುತ್ತದೆ. ಸುರಕ್ಷಿತವಾಗಿ ಸಂಚರಿಸಲು ಈ ಸಂಚಾರಿ ನಿಯಮಗಳು ನಮಗೆ ಮುಖ್ಯವಾಗಿದೆ. ಧನ್ಯವಾದಗಳು. ನನ್ನ ಹೆಸರು ವೈಭವಿ ವಿನೋದ್ ಮುಖಾಶಿ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸಾಕು ಪ್ರಾಣಿಗಳು ಎಂದರೆ ಮನುಷ್ಯರೊಂದಿಗೆ ವಾಸಿಸುವ ಮತ್ತು ಪೋಷಿಸಲ್ಪಡುವ ಪ್ರಾಣಿಗಳು ಸಾಕು ಪ್ರಾಣಿ. ಉದಾಹರಣೆ: ನಾಯಿ, ಬೆಕ್ಕು, ಹಸು, ಕುರಿ, ಕೋಳಿ, ಹಂದಿ, ಎತ್ತು, ಎಮ್ಮೆ, ಕೋಣ, ಟಗರು, ಮೊಲ, ಆಮೆ, ಗಿಳಿ, ಗುಬ್ಬಿ, ಅಳಿಲು, ಒಂಟೆ, ಕುದುರೆ, ಪಾರಿವಾಳ, ಬಾತುಕೋಳಿ. ನಾಯಿಯು ಮನೆಯನ್ನು ಕಾಯುತ್ತದೆ. ನಾಯಿ ಒಂದು ಸಾಕು ಪ್ರಾಣಿ. ಮೊಲಗಳನ್ನು ಅನೇಕರು ಮುದ್ದಿನ ಪ್ರಾಣಿಯಾಗಿ ಸಾಕುತ್ತಾರೆ. ನನ್ನ ಹೆಸರು ಜಾನ್ ನಾನು 3ನೇ ತರಗತಿಯಲ್ಲಿ ಓದುತ್ತೇನೆ. ಹಸು ಹಾಲನ್ನು ಕೊಡುತ್ತದೆ. ಹಿಂದೂ ಧರ್ಮದಲ್ಲಿ ಹಸುವನ್ನು ಗೋಮಾತೆ ಎಂದು ಪೂಜಿಸುತ್ತಾರೆ. ರೈತರ ಪಾಲಿಗೆ ಹಸು ಒಂದು ದೊಡ್ಡ ಆಸ್ತಿಯಾಗಿತ್ತು. ಹೈನುಗಾರಿಕೆ ಮೂಲಕ ಅನೇಕ ಕುಟುಂಬಗಳು ಜೀವನ ನಡೆಸುತ್ತಿವೆ. ಕುದುರೆ ವೇಗ ಮತ್ತು ಶಕ್ತಿಗೆ ಹೆಸರಾದ ಒಂದು ಸಾಕು ಪ್ರಾಣಿ. ಮಾನವನ ಇತಿಹಾಸದಲ್ಲಿ ಕುದುರೆಗಳು ಸಾರಿಗೆ, ವ್ಯವಸಾಯ ಮತ್ತು ಯುದ್ಧಗಳನ್ನು ಪ್ರಮುಖ ಪಾತ್ರ ವಹಿಸಿವೆ. ಹೆಸರು ಮಹಾಬಳೇಶ್ವರ ಅಪ್ಪಕರನವರು. ಒಂಟೆಯು ಮರುಭೂಮಿ ಜೀವನಕ್ಕೆ ಹೊಂದಿಕೊಂಡಿರುವ ಒಂದು ಶ್ರೇಷ್ಠ ಪ್ರಾಣಿ. ಇದನ್ನು ಮರುಭೂಮಿಯ ಹಡಗು ಎಂದು ಕರೆಯುತ್ತಾರೆ. ಧನ್ಯವಾದ. ಸಮೃದ್ಧಿ ಸೋಮ್ಲಿಂಗ್ ಸುಳೆಬಾವಿ. ಕಾಡು ಪ್ರಾಣಿಗಳು ಕಾಡಿನಲ್ಲಿ ಸ್ವತಂತ್ರವಾಗಿ ವಾಸಿಸುವ ಮತ್ತು ಮನುಷ್ಯರ ನಿಯಂತ್ರಣವಿಲ್ಲದೆ ಬದುಕುವ ಜೀವಿಗಳಾಗಿವೆ. ಇವು ಪ್ರಕೃತಿಯ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಉದಾಹರಣೆ: ಹುಲಿ, ಸಿಂಹ, ಆನೆ, ಚಿರತೆ, ಜಿಂಕೆ, ಕರಡಿ, ಒಂಟೆ, ತೋಳ, ಜಿರಾಫೆ. ನನ್ನ ಹೆಸರು ಬಸವರಾಜ ದೃಷ್ಟಪ್ಪ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಹುಲಿಯ ಭಾರತದ ರಾಷ್ಟ್ರೀಯ ಪ್ರಾಣಿಯಾಗಿದೆ. ಸಿಂಹ ಕಾಡಿನ ರಾಜ್ಯ ಎಂದು ನಾವು ಕರೆಯುತ್ತೇವೆ. ಧನ್ಯವಾದಗಳು. ನನ್ನ ಹೆಸರು ಜಗನ್ನಾಥ್ ಪ್ರದೀಪ್ ಅಡಿಗೆ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಆನೆ ಭೂಮಿಯ ಮೇಲಿನ ದಟ್ಟವಾದ ಸಸ್ತನಿ. ಇವುಗಳು ತಮ್ಮ ಬುದ್ಧಿವಂತಿಕೆ ಹೆಸರುವಾಸಿಯಾಗಿದೆ. ಚಿರತೆ ವೇಗವಾಗಿ ಓಡುವ ಮತ್ತು ಮನ ಹೊತ್ತುವ ಜಾಗತಿಕತೆ ಹೊಂದುವ ಪ್ರಾಣಿಯಾಗಿದೆ. ಧನ್ಯವಾದ. ಜಿಂಕೆ ಸಸ್ಯಾಹಾರಿ ಪ್ರಾಣಿ. ತನ್ನ ವೇಗ ಮತ್ತು ಚಪಲತೆಗೆ ಹೆಸರುವಾಸಿ. ಕರಡಿ ಸರ್ವಭಕ್ಷಕ ಪ್ರಾಣಿ. ಇದು ಜೇನುತುಪ್ಪ ಮತ್ತು ಹಣ್ಣುಗಳನ್ನು ಇಷ್ಟಪಡುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಮಧುಶ್ರೀ ನಾಗಯ್ಯ ಪೂಜಾರ. 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಜಲಚರ ಪ್ರಾಣಿಗಳು. ನೀರಿನಲ್ಲಿ ವಾಸಿಸುವ ಪ್ರಾಣಿಗಳನ್ನು ಜಲಚರ ಪ್ರಾಣಿಗಳೆಂದು ಕರೆಯುತ್ತಾರೆ. ಉದಾಹರಣೆ: ಮೀನು, ತಿಮಿಂಗಲ, ಡಾಲ್ಫಿನ್, ಏರಿಜೇಲಿ,
ಮೀನು, ಆಮೆ, ಮೊಸಳೆ, ಹಾವು, ಕಪ್ಪೆ ಮುಂತಾದ ಒಂದು ಮೀನುಗಳು ಇವು ಕಿವಿರುಗಳ ಸಹಾಯದಿಂದ ನೀರಿನ ಆಡುತ್ತವೆ. ತಿಮಿಂಗಲ ಮತ್ತು ಡಾಲ್ಫಿನ್ ಇವು ಸಸ್ತನಿಗಳು, ಅಂದರೆ ಇವು ಮರಿಗಳಿಗೆ ಜನ್ಮ ನೀಡಿ ಹಾಲಿಸುತ್ತವೆ. ಆಮೆ ನೀರು ಮತ್ತು ಭೂಮಿಯ ಮೇಲೆ ವಾಸಿಸುವ ಪ್ರಾಣಿಯಾಗಿದೆ. ಮೊಟ್ಟೆ ಇಡಲು ಭೂಮಿಗೆ ಬರುತ್ತದೆ. ಧನ್ಯವಾದಗಳು. ನನ್ನ ಹೆಸರು ನಚಿಕೇತ ಯಲ್ಲಪ್ಪ ಮಲ್ಲೂರು. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮೊಸಳೆ ನೀರಿನಲ್ಲಿ ವಾಸಿಸುತ್ತದೆ, ನೆಲದ ಮೇಲೆ ವಾಸಿಸುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಸಮರ್ಥ್ ಚಂದ್ರಪ್ಪ ಉಣಕಲ್. ಕಪ್ಪೆಗಳು ಇವು ಜೀವನದ ಒಂದು ಭಾಗವನ್ನು ನೀರಿನಲ್ಲಿ ಮತ್ತು ಇನ್ನೊಂದು ಭಾಗವನ್ನು ಭೂಮಿ ಮೇಲೆ. ಇತರ ಪ್ರಾಣಿಗಳು ಕೂಡ ನೀರಿನಲ್ಲಿ ವಾಸಿಸುತ್ತಿದ್ದವು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಲಕ್ಷ್ಮಿ. ನನ್ನ ಹೆಸರು ವೀರೇಶ್. ನಾವು 4ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಾವು ಈಗ ಉಸಿರಾಟದ ಬಗ್ಗೆ ಹೇಳುತ್ತಿದ್ದೇವೆ. ಗಾಳಿಯು ಮೂಗು ಶ್ವಾಸನಾಳಗಳಿಗೆ ಹೋಗಿ ಮತ್ತೆ ಅದೇ ದಾರಿಯ ಮೂಲಕ ಹೊರಬರುತ್ತದೆ. ಹಾಗಾಗಿ ಎದೆಯ ಮೇಲಿರುವ ಕೈಗೆ ಏರಿಳಿತದ ಅನುಭವವಾಗುತ್ತದೆ. ಗಾಳಿಯಲ್ಲಿರುವ ಆಕ್ಸಿಜನ್ ನಮ್ಮ ಅನಿಲ ನಮ್ಮ ದೇಹಕ್ಕೆ ಬೇಕು. ಉಸಿರಾಟದ ಮೂಲಕ ತೆಗೆದುಕೊಂಡು ಗಾಳಿಯಲ್ಲಿರುವ ಆಕ್ಸಿಜನ್ ಶ್ವಾಸಕೋಶಗಳಿಂದ ರಕ್ತಕ್ಕೆ ಸೇರುತ್ತದೆ. ಶ್ವಾಸಕೋಶಗಳಿಗೆ ಸಂಗ್ರಹವಾಗಿರುವ ನಮ್ಮ ದೇಹಕ್ಕೆ ಬೇಡವಾದ ಕಾರ್ಬನ್ ಡೈಆಕ್ಸೈಡ್ ಎಂಬ ಅನಿಲ ಗಾಳಿಯಲ್ಲಿ ಸೇರಿ ಶ್ವಾಸನಾಳ ಹಾಗೂ ಮೂಗಿನ ಮೂಲಕ ದೇಹದಿಂದ ಹೊರ ಹೋಗುತ್ತದೆ. ಹೀಗೆ ಆಕ್ಸಿಜನ್ ಅನ್ನು ಒಳಗೆ ತೆಗೆದುಕೊಂಡು ಹೊರಬಿಡುವ ಕ್ರಿಯೆಗೆ ಉಸಿರಾಟ ಎನ್ನುವರು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಪ್ರಣತಿ. ನಾವು 4ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಾವು ರಕ್ತ ಪರಿಚಲನೆ ಬಗ್ಗೆ ಹೇಳುತ್ತಿದ್ದೇವೆ. ಹೃದಯ ಎದೆಗೂಡಿನ ಸ್ವಲ್ಪ ಭಾಗದಲ್ಲಿ ಹೃದಯ ಇರುತ್ತದೆ. ಹೃದಯ ದಿನಕ್ಕೆ ಸುಮಾರು 1 ಲಕ್ಷ ಬಾರಿ, ಎಂದರೆ ವರ್ಷದಲ್ಲಿ 3,50,00,000 ಬಾರಿ ಬಡಿಯುತ್ತದೆ. ಹೃದಯ ಯಾವಾಗಲೂ ಸತತವಾಗಿ ಬಡಿಯುತ್ತದೆ, ಏಕೆಂದರೆ ನಮ್ಮ ಹೃದಯ ನಮ್ಮ ಎಡಗೈ ಮುಷ್ಟಿಯಷ್ಟಿರುತ್ತದೆ. ಸ್ನಾಯುಗಳಿಂದ ಮಾಡಲ್ಪಡಿದು ಇದು ಪಂಪಿನಂತೆ ಕೆಲಸ ಮಾಡುತ್ತದೆ. ಈ ಪಂಪಿನಿಂದ ರಕ್ತವು ದೇಹವನ್ನೆಲ್ಲ ಪರಿಚಲಿಸಿ ಮತ್ತೆ ಹಿಂದಿರುಗುತ್ತದೆ. ನಮ್ಮ ರಕ್ತವು ದೇಹದ ಎಲ್ಲಾ ಭಾಗಗಳಿಗೂ ಹರಿಯುತ್ತದೆ. ಇದು ನಮ್ಮ ದೇಹದ ಭಾಗಗಳಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಪಡೆದು ಅಶುದ್ಧಗೊಳಿಸುತ್ತದೆ. ಹೀಗೆ ಅಶುದ್ಧವಾದ ರಕ್ತವು ರಕ್ತನಾಳಗಳ ಮೂಲಕ ಮತ್ತೆ ಹೃದಯವನ್ನು ಸೇರುತ್ತದೆ. ಹೃದಯದಿಂದ ಶ್ವಾಸಕೋಶ ರಕ್ತವು ತಲುಪುತ್ತದೆ. ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಟ್ಟು ಆಕ್ಸಿಜನ್ ಅನ್ನು ಪಡೆದು ಶುದ್ಧ ರಕ್ತವು ರಕ್ತನಾಳ ಮೂಲಕ ಮತ್ತೆ ಹೃದಯವನ್ನು ತಲುಪುತ್ತದೆ. ಹೃದಯದಿಂದ ಆಕ್ಸಿಜನ್ ನೀಡುವ ಶುದ್ಧ ರಕ್ತವು ರಕ್ತನಾಳ ಮೂಲಕ ದೇಹದ ಎಲ್ಲಾ ಭಾಗಗಳಿಗೆ ತಲುಪುತ್ತದೆ. ಇದೇ ರಕ್ತ ಪರಿಚಲನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಖುಷಿ. ನನ್ನ ಹೆಸರು ಆತ್ಮಾನಂದ. ನಾವು 4ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಾವು ಈಗ ಜೀರ್ಣಕ್ರಿಯೆಯ ಬಗ್ಗೆ ಹೇಳುತ್ತಿದ್ದೇವೆ. ಜೀರ್ಣಕ್ರಿಯೆ ಆಹಾರ ಬಾಯಿಯ ಮೂಲಕ ಅಂಗದಿಂದ ಅಂಗಕ್ಕೆ ಸಾಗುತ್ತದೆ. ಈ ಅಂಗಗಳು ಯಾವುವು ಎಂದರೆ ಬಾಯಿ, ಗಂಟಲು, ಅನ್ನನಾಳ, ಜಠರ, ಸಣ್ಣ ಕರಳು, ದೊಡ್ಡ ಕರಳು ಮತ್ತು ಮಲದ್ವಾರ. ಬಾಯಿಯ ಮೂಲಕ ನಾವು ಸೇವಿಸುವ ಆಹಾರವನ್ನು ಹಲ್ಲುಗಳು ಅಗಿದು ಸಣ್ಣ ಕಣಗಳಾಗಿ ಮಾಡುತ್ತವೆ. ಗಂಟಲು, ಅನ್ನನಾಳ, ಜಠರ ಅಗಿದು ಸಣ್ಣ ಕಣಗಳಾಗಿ ಮೆತ್ತಗಾದ ಆಹಾರವನ್ನು ಗಂಟಲು ಮತ್ತು ಅನ್ನನಾಳದ ಮೂಲಕ ಜಠರವನ್ನು ಸೇರುತ್ತದೆ. ಆಹಾರವು ಜಠರದಲ್ಲಿ ಬಹಳಷ್ಟು ಜೀರ್ಣವಾಗುತ್ತದೆ. ಆಹಾರವು ಜಠರದಲ್ಲಿ ಸುಮಾರು 3 ಗಂಟೆಗಳವರೆಗೆ ಇರುತ್ತದೆ. ಸಣ್ಣ ಕರುಳು ಜಠರದಿಂದ ಆಹಾರವು ಸಣ್ಣ ಕೋಳಿಗೆ ಹೋಗಿ ಇನ್ನಷ್ಟು ಜೀರ್ಣವಾಗುತ್ತದೆ. ಜೀರ್ಣವಾದ ಆಹಾರ ಸಣ್ಣ ಕರಳನ್ನು ಸೇರಿ ದೇಹದ ಎಲ್ಲಾ ಭಾಗಗಳಿಗೂ ತಲುಪುತ್ತದೆ. ದೊಡ್ಡ ಕರಳು ಜೀರ್ಣವಾದ ಆಹಾರ ದೊಡ್ಡ ಕರಳನ್ನು ಸೇರಿ ಮಲದ ರೂಪದಲ್ಲಿ ಮಲದ್ವಾರಕ್ಕೆ ಹೋಗುತ್ತದೆ. ಈ ಕ್ರಿಯೆಗೆ ಜೀರ್ಣಕ್ರಿಯೆ ಎನ್ನುವರು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಮಹಾಂತೇಶ್. ನನ್ನ ಹೆಸರು ಸ್ಪಂದನ. ನಾವು 4ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಾವು ಈಗ ವಿಸರ್ಜನಾ ಕ್ರಿಯೆ ಬಗ್ಗೆ ಹೇಳುತ್ತಿದ್ದೇವೆ. ವಿಸರ್ಜನಾ ಕ್ರಿಯೆ ನಮ್ಮ ದೇಹಕ್ಕೆ ಬೇಡವಾದ ಹಲವು ವಸ್ತುಗಳು ಜೀರ್ಣಕ್ರಿಯೆ ಮುಂತಾದ ಕ್ರಿಯೆಗಳಿಂದ ದೇಹದ ನಾನಾ ಭಾಗಗಳಲ್ಲಿ ಉತ್ಪತ್ತಿಯಾಗುತ್ತವೆ. ಅವೇ ಕಲ್ಮಶಗಳು. ಹೀಗೆ ತನ್ನಲ್ಲಿ ಉಂಟಾಗುವ ಕಲ್ಮಶಗಳನ್ನು ದೇಹವು ಚರ್ಮ, ಶ್ವಾಸಕೋಶಗಳು ಮತ್ತು ಮೂತ್ರಪಿಂಡಗಳ ಮೂಲಕ ಹೊರಹಾಕುತ್ತದೆ. ಮೂತ್ರಪಿಂಡಗಳು ನಮ್ಮ ದೇಹದ ಮುಖ್ಯ ವಿಸರ್ಜನಾಂಗ
ವಿಸರ್ಜನಾಂಗ ಆಗಿವೆ. ಕಿಬ್ಬೊಟ್ಟೆಯ ಒಳಗಡೆ ಬೆನ್ನು ಮೂಳೆಯ 2 ಪಕ್ಕಗಳಲ್ಲಿ ಒಂದು ಜೊತೆ ಮೂತ್ರಪಿಂಡಗಳಿವೆ. ಇವು ರಕ್ತವನ್ನು ಸೋಸಿ ದೇಹಕ್ಕೆ ಬೇಡವಾದ ವಸ್ತುಗಳನ್ನು ನೀರಿನೊಡನೆ ಹೊರಹಾಕುತ್ತವೆ. ಇದೇ ಮೂತ್ರ. ಈ ಮೂತ್ರವು ಮೂತ್ರನಾಳದ ಮೂಲಕ ಮೂತ್ರಕೋಶವನ್ನು ಸೇರುತ್ತದೆ. ನಂತರ ಮೂತ್ರದ್ವಾರದ ಮೂಲಕ ದೇಹದಿಂದ ಹೊರ ಹೋಗುತ್ತದೆ. ಇಲ್ಲಿ ಮೂತ್ರಪಿಂಡ, ಮೂತ್ರನಾಳ, ಮೂತ್ರಕೋಶ ಮತ್ತು ಮೂತ್ರದ್ವಾರ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಕ್ರಿಯೆಯನ್ನು ವಿಸರ್ಜನಾ ಕ್ರಿಯೆ ಎನ್ನುತ್ತೇವೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ದೀಕ್ಷಾ. ನನ್ನ ಹೆಸರು ಪ್ರೀತಿ. ನನ್ನ ಹೆಸರು ಪ್ರತೀಕ್. ನಾವು 4ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಾವು ಈಗ ಉಡುಪುಗಳ ಬಗ್ಗೆ ಹೇಳುತ್ತಿದ್ದೇವೆ. ಉಡುಪುಗಳು ಎಂದರೆ ಮನುಷ್ಯರು ತಮ್ಮ ದೇಹವನ್ನು ಮುಚ್ಚಿಕೊಳ್ಳಲು, ರಕ್ಷಿಸಿಕೊಳ್ಳಲು ಮತ್ತು ಅಲಂಕರಿಸಿಕೊಳ್ಳಲು ಬಳಸುವ ಬಟ್ಟೆಗಳು. ಭಾರತದಲ್ಲಿ ಸೀರೆ, ಲುಂಗಿ, ಪಂಚೆ ಮುಂತಾದ ಸಾಂಪ್ರದಾಯಿಕ ಉಡುಪುಗಳು ಪ್ರಚಲಿತವಾಗಿದ್ದು, ಇವುಗಳನ್ನು ಹತ್ತಿ, ರೇಷ್ಮೆ ನಾರುಗಳಿಂದ ತಯಾರಿಸಲಾಗುತ್ತದೆ. ಮಹಿಳೆಯರಿಗೆ ಮೈಸೂರು ರೇಷ್ಮೆ, ಇಳಕಲ್ ಸೀರೆ ಮತ್ತು ಕಸೂತಿ ಸೀರೆಗಳು ಪ್ರಮುಖವಾಗಿದ್ದು, ಇವುಗಳನ್ನು ಸಾಂಪ್ರದಾಯಿಕವಾಗಿ ಧರಿಸಲಾಗುತ್ತದೆ. ಪುರುಷರಿಗೆ ಪಂಚೆ, ಧೋತಿ ಜೊತೆಗೆ ಕುರ್ತಾ ಅಂಗವಸ್ತ್ರ ಸಾಮಾನ್ಯವಾಗಿ ವಿಶೇಷ ಸಂದರ್ಭಗಳಲ್ಲಿ ಮೈಸೂರು ಪೇಟ ಧರಿಸುತ್ತಾರೆ. ಮಹಿಳೆಯರ ಉಡುಪುಗಳು ಸೀರೆಗಳು. ಕರ್ನಾಟಕವು ರೇಷ್ಮೆ ಮತ್ತು ಹತ್ತಿ ಸೀರೆಗಳಿಗೆ ಹೆಸರುವಾಸಿಯಾಗಿದೆ. ಮೈಸೂರು ರೇಷ್ಮೆ ಹೊಳೆಯುವ ಮೃದುವಾದ ಶುದ್ಧ ರೇಷ್ಮೆ ಸೀರೆಗಳು. ಇಳಕಲ್ ಸೀರೆ ಹತ್ತಿ ಮತ್ತು ಮಿಶ್ರಣದ ಸೀರೆಗಳು. ಇವು ಉತ್ತರ ಕರ್ನಾಟಕದ ವಿಶಿಷ್ಟತೆ. ಕಸೂತಿ ಸೀರೆ ಕಸೂತಿ ಕೆಲಸದಿಂದ ಅಲಂಕರಿಸಲ್ಪಟ್ಟ ಸೀರೆಗಳು. ಲಂಗಾದಾವಣಿ ಯುವತಿಯರು ಧರಿಸುವ ಅರ್ಧ ಉಡುಪು. ಪುರುಷರ ಉಡುಪುಗಳು ಪಂಚೆ, ಧೋತಿ, ಸೊಂಟದಿಂದ ಕೆಳಗೆ ಧರಿಸುವ ಸಾಂಪ್ರದಾಯಿಕ ಉಡುಪು. ಇದನ್ನು ಲುಂಗಿಯು ಧರಿಸಲಾಗುತ್ತದೆ. ಕುರ್ತಾ ಮತ್ತು ಅಂಗವಸ್ತ್ರ ಪಂಚೆಯ ಮೇಲೆ ಧರಿಸುವ ಸಾಂಪ್ರದಾಯಿಕ ಉಡುಪು. ಮೈಸೂರು ಪೇಟ ಪುರುಷರ ಸಾಂಪ್ರದಾಯಿಕ ಶಿರಸ್ತ್ರಾಣ. ಬೇರೆ ಬೇರೆ ಕಾಲದಲ್ಲಿ ಧರಿಸುವ ಉಡುಪುಗಳು ಹವಾಮಾನಕ್ಕೆ ಅನುಗುಣವಾಗಿರುತ್ತವೆ. ಮಳೆಗಾಲ ಸ್ವೆಟರ್, ರೇನ್ಕೋಟ್, ಫುಲ್ ಶರ್ಟ್. ಚಳಿಗಾಲ ಟೀ ಶರ್ಟ್, ಉಲನ್ ಸ್ವೆಟರ್, ಸ್ಕಾರ್ಫ್. ಬೇಸಿಗೆಗಾಲ ಲುಂಗಿ ಶರ್ಟ್, ನೆಹರು ಶರ್ಟ್. ಬೇರೆ ಬೇರೆ ಕಾಲದಲ್ಲಿ ಧರಿಸುವ ಉಡುಪುಗಳು. ಮಳೆಗಾಲ ಆಹಾರ ರಕ್ಷಣೆಗಾಗಿ ಬೇಸಿಗೆ ಕಾಲಕ್ಕೆ ಉಡುಪು, ಮಳೆಗಾಲಕ್ಕೆ ಬರುತ್ತಿನ ಉಡುಪು, ಚಳಿಗಾಲಕ್ಕೆ ಬೆಚ್ಚನ ಉಡುಪು, ವಿಧ ವಿಧ ರಂಗಿನ ತರತರ ಉಡುಪು. ಬೇಕೇ ಬೇಕು ಎಲ್ಲರಿಗೂ ಉಡುಪು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಂಕಿತ. ನನ್ನ ಹೆಸರು ತೇಜಸ್. ನಾವು ಓದುತ್ತಿರುವ 4ನೇ ತರಗತಿಯಲ್ಲಿ ನಾವು ಸಸ್ಯಾಹಾರಿ ಪ್ರಾಣಿಗಳ ಬಗ್ಗೆ ಹೇಳುತ್ತಿದ್ದೇವೆ. ಪ್ರಾಣಿಗಳಲ್ಲಿ ಹಲವಾರು ವಿಧಗಳಿರುತ್ತವೆ. ಇಲ್ಲಿ ನಾವು ಸಸ್ಯಾಹಾರಿ ಪ್ರಾಣಿಗಳು, ಮಾಂಸಾಹಾರಿ ಪ್ರಾಣಿಗಳು ಮತ್ತು ಮಿಶ್ರಾಹಾರಿ ಪ್ರಾಣಿಗಳು ಅವುಗಳ ಬಗ್ಗೆ ನೋಡೋಣ. ಸಸ್ಯಾಹಾರಿ ಪ್ರಾಣಿಗಳು ಎಂದರೆ ಹುಲ್ಲು, ಎಲೆ, ಹಣ್ಣು, ಬೇರು, ಬೀಜ, ಸಸ್ಯವನ್ನೇ ಮಾತ್ರ ತಿನ್ನುವ ಪ್ರಾಣಿಗಳಿಗೆ ಸಸ್ಯಾಹಾರಿ ಪ್ರಾಣಿಗಳು ಎನ್ನುತ್ತಾರೆ. ಉದಾಹರಣೆ ಹಸು, ಆನೆ, ಜಿಂಕೆ, ಕುರಿ, ಮೇಕೆ, ಮೊಲ, ಜಿರಾಫೆ, ಜಿಂಕೆ. ಸಸ್ಯಾಹಾರಿ ಪ್ರಾಣಿಗಳ ಉದಾಹರಣೆಗಳು ಹಸು, ಆನೆ, ಜಿಂಕೆ, ಕುರಿ, ಮೇಕೆ, ಮೊಲ, ಜಿರಾಫೆ ಮತ್ತು ಜಿಬ್ರಾ. ಸಸ್ಯಾಹಾರಿಗಳ ಗುಣಲಕ್ಷಣಗಳು. ಇವು ಕೇವಲ ಸಸ್ಯವನ್ನು ತಿನ್ನುತ್ತವೆ. ಸಸ್ಯಾಹಾರಿಗಳ ದೊಡ್ಡ ಚಟಪಟವಾದ ಹಲ್ಲುಗಳನ್ನು ಮುಂದುವರಿಸುತ್ತವೆ. ಸಸ್ಯಾಹಾರಿಗಳ ಉದ್ದವಾದ ಜೀರ್ಣಾಂಗವನ್ನು ಹೊಂದಿರುತ್ತವೆ. ನನ್ನ ಹೆಸರು ಆರಾಧ್ಯ ಪ್ರಶಾಂತ್ ಸಂಗಸ್ಕರ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಜಲಚಕ್ರದ ಬಗ್ಗೆ ಹೇಳುತ್ತಿದ್ದೇನೆ. ಸೂರ್ಯನಾಶಕದಿಂದ ಭೂಮಿಯ ಮೇಲಿನ ನೀರು ಆವಿಯಾಗಿ ಮೇಲಕ್ಕೆ ಹೋಗಿ ಮೋಡವಾಗಿ ನಂತರ ಮಳೆಯ ರೂಪದಲ್ಲಿ ಪೂರ್ಣ ಭೂಮಿಯನ್ನು ತಲುಪುವ ನಿರಂತರ ನೈಸರ್ಗಿಕ ಪ್ರಕ್ರಿಯೆ. ಧನ್ಯವಾದಗಳು. ಕಾಮನಬಿಲ್ಲು ಎಂದರೆ ಮಳೆ ಅಥವಾ ನೀರಿನ ಹನಿಗಳ ಮೂಲಕ ಸೂರ್ಯನ ಬೆಳಕು ಹೋದಾಗ ಆಕಾಶದಲ್ಲಿ ಈ ಸುಂದರವಾದ ವಿದ್ಯಮಾನ. ಈ 7 ಬಣ್ಣಗಳೆಂದರೆ ಕೆಂಪು, ಕಿತ್ತಳೆ, ಹಳದಿ, ಹಸಿರು, ನೀಲಿ, ಬೊದ್ದು, ನೇರಳೆ. ಧನ್ಯವಾದಗಳು. ಮನೆಯ ಮೊದಲ ಪಾಠಶಾಲಾ. ಜನನಿ ತಾನೇ ಮೊದಲ ಗುರು ಎಂಬುದು ಮಗನ ಜೀವನದ ಅಭಿಪ್ರಾಯವನ್ನು ಮನೆಯಲ್ಲಿ ಕಲಿಯುವುದು. ಶಿಕ್ಷಕದ ಮೊದಲ ಹಂತ ಮನೆಯಲ್ಲಿ. ತಾಯಿ ತಂದೆ ಮೊದಲ ಶಿಕ್ಷಕ. ಮಾಲಿನ್ಯದ ವಿಧಗಳು. ಮಾಲಿನ್ಯ ಪರಿಸರಕ್ಕೆ ಹಾನಿಕಾರಕ ವಸ್ತುಗಳು ಸೇರಿ ನೈಸರ್ಗಿಕ ಸಂತಾನ ಕಲ್ಪಿತಗೊಳಿಸಿ ಪ್ರಕ್ರಿಯೆಯಾದ ಕೈಗಾರಿಕೆಗಳು, ವಾಹನಗಳು ಮತ್ತು ಮಾಲಿನ್ಯದ ವಿಧಗಳು.
ಮಾಲಿನ್ಯವು ಪರಿಸರಕ್ಕೆ ಹಾನಿಕಾರ ವಸ್ತುಗಳು ಸೇರಿ ನೈಸರ್ಗಿಕ ಸಂತಾನವನ್ನು ಕಲುಷಿತಗೊಳಿಸಿ ಪ್ರಕ್ರಿಯೆಯಾದ ಕೈಗಾರಿಕೆಗಳು, ವಾಹನಗಳು ಮತ್ತು ಮಾನವನ ಚಟುವಟಿಕೆ ವಾಯು, ಜಲ, ಭೂಮಿ ಮತ್ತು ಶಬ್ದ ಮಾಲಿನ್ಯ ಹೆಚ್ಚಾಗುತ್ತದೆ. ಇದು ಆರೋಗ್ಯದ ಮೇಲೆ ದೃಷ್ಟಿ ಪರಿಣಾಮ ಬೀರುತ್ತದೆ. ವಾಯು ಮಾಲಿನ್ಯ ಕೈಗಾರಿಕೆ ಮತ್ತು ವಾಹನಗಳಿಂದ ಹೊರಹೋಗುವ ವಿಷಕಾರಿ ಅನಿಲಗಳು ಗಾಳಿಯನ್ನು ಕಲುಷಿತಗೊಳಿಸುತ್ತದೆ. ಜಲ ಮಾಲಿನ್ಯ ನದಿ, ಸರೋವರ ಮತ್ತು ಸಮುದ್ರಗಳಿಗೆ ವಿಷಕಾರಿ ಅನಿಲಗಳು ವಿಸರ್ಜಿಸುವುದರಿಂದ ನೀರಿನ ಮೂಲಗಳು ಮಲಿನಗೊಳ್ಳುತ್ತದೆ. ಶಬ್ದ ಮಾಲಿನ್ಯ ಸಾರಿಗೆ, ವಾಹನಗಳು, ಯಂತ್ರಗಳು ಮತ್ತು ಜೋರಾದ ಶಬ್ದದಿಂದ ಮನುಷ್ಯ ಮತ್ತು ಪ್ರಾಣಿಯ ಮೇಲೆ ದುಷ್ಟ ಪರಿಣಾಮ ಬೀರುತ್ತದೆ. ಭೂಮಾಲಿನ್ಯ ಪ್ಲಾಸ್ಟಿಕ್ ಮತ್ತು ಹಾನಿಕಾರಕ ತ್ಯಾಜ್ಯಗಳನ್ನು ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡುತ್ತದೆ. ಮಾಲಿನ್ಯ ನಿಯಂತ್ರಣ ಕ್ರಮಗಳು: ಮರುಬಳಕೆ: ಪ್ಲಾಸ್ಟಿಕ್ ಮತ್ತು ಇತರ ವಸ್ತುಗಳನ್ನು ಮರುಬಳಕೆ ಮಾಡುವುದು. ಹಸಿರು: ಇದನ್ನು ಸೌರಶಕ್ತಿ, ನವೀಕರಿಸಬಹುದಾದ ಇಂಧನ ಬಳಕೆ. ವೃಕ್ಷಾರೋಪಣೆ: ಗಿಡಗಳನ್ನು ನೆಡುವುದರಿಂದ ಗಾಳಿಯನ್ನು ಶುದ್ಧೀಕರಿಸಬಹುದು. ವಾಹನಗಳ ಬಳಕೆಯನ್ನು ಕಡಿಮೆ ಮಾಡಲು ಸಾರ್ವಜನಿಕ ಸಾರಿಗೆಯನ್ನು ಹೆಚ್ಚಾಗಿ ಬಳಸಬೇಕು. ಪರಿಸರ ರಕ್ಷಣೆಗಾಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಕ್ರಮಗಳು ಮಂಡಳಿ ಮೂಲಕ ಮಾಲಿನ್ಯವನ್ನು ತಡೆಗಟ್ಟಲು ಕ್ರಮಗಳು ಕೈಗೊಳ್ಳುತ್ತದೆ. ಧನ್ಯವಾದಗಳು. ಪರ್ವತ ಎಂದರೆ ಅದೊಂದು ಅತಿ ದೊಡ್ಡ ಬೆಟ್ಟ. ಸಮುದ್ರ ಮಟ್ಟದಿಂದ 1000 ಮೀಟರ್ಗಳಿಗಿಂತ ಎತ್ತರವಾಗಿರುತ್ತದೆ. ಕೇವಲ ಕಡೆ ಅದರ ಮೇಲೆ ಹಿಮ ಆವರಿಸಿರುತ್ತದೆ. ಹಿಮದಿಂದ ಕೂಡಿದ ಪ್ರಸಿದ್ಧವಾದ ಶ್ರೇಣಿ ನಮ್ಮ ದೇಹದ ಉತ್ತರ ದಿಕ್ಕಿಗಿದೆ ಮರುಭೂಮಿ. ಇಲ್ಲಿ ತುಂಬಾ ಬಿಸಿಲು. ಎಲ್ಲಿ ನೋಡಿದ್ರೂ ಮರಳಿನ ರಾಶಿ ಕಾಣುತ್ತದೆ. ಹೆಚ್ಚಾಗಿ ಮರಗಳು ಬೆಳೆಯುವುದಿಲ್ಲ. ಗಾಳಿ ಅಲ್ಲಲ್ಲಿ ಪೊದೆಗಳು, ಕಳ್ಳಿ ಮತ್ತು ಹುಲ್ಲುಗಳು ಬೆಳೆಯುತ್ತವೆ. ಸಹರಾ, ತಾರ ಮರುಭೂಮಿ. ಧನ್ಯವಾದ. ಕೋಕೋ ಎಂಬುದು ಮಹಾರಾಷ್ಟ್ರದ ಪುಣೆಯಲ್ಲಿ ಮೊದಲು ಅಸ್ತಿತ್ವಕ್ಕೆ ಬಂದಿತ್ತು. ಕೋಕೋ ಎಂಬುದು ಕೋಲೆಯ ಕೂಗಿನಿಂದ ಬಂದಿದೆ ಎಂದು ಹೇಳಲಾಗಿದೆ. 1914ರಲ್ಲಿ ಪುಣೆದ ಜೀವಮಾನ ನಿಯಮಗಳು 1924ರಲ್ಲಿ ಜೀವಮಾನ ರಚಿಸಿದ ನಿಯಮಗಳನ್ನು ಜಾರಿಗೊಳಿಸಲಾಯಿತು. 1955ರಲ್ಲಿ ಕೋಕೋ ಫೆಡರೇಷನ್ನಲ್ಲಿ ಕೋಕೋ ಆಫ್ ಇಂಡಿಯಾ ಅನ್ನು ಸ್ಥಾಪಿಸಿಕೊಳ್ಳಲಾಯಿತು. 1936ರಲ್ಲಿ ಬರ್ಲಿನ್ ಒಲಿಂಪಿಕ್ಸ್ನಲ್ಲಿ ಕೋಕೋ ಆಟವನ್ನು ಪ್ರದರ್ಶಿಸಲಾಯಿತು. ಕೋಕೋ ಆಟದಲ್ಲಿ ಒಂದು ತಂಡದಲ್ಲಿ 12 ಜನ ಇರುತ್ತಾರೆ. 3 ಆಟಗಾರರು, ಹೆಚ್ಚುವರಿ ಆಟಗಾರರಿರುತ್ತಾರೆ. ಕೋಕೋ ಆಟದ ಮೈದಾನವು 23 ಎಂ ಉದ್ದವಿರುತ್ತದೆ. 14 ಎಂ ಅಗಲವಿರುತ್ತದೆ. ಕಿರಿಯರಿಗೆ 27 ಮೀಟರ್ ಉದ್ದ ಮತ್ತು 16 ಎಂ ಅಗಲವಿರುತ್ತದೆ. ಹಿರಿಯರಿಗೆ ಪ್ರತಿ ಒಂದು ಚೌಕದ ಅಳತೆ 30 ಅಥವಾ 35 ಇರುತ್ತದೆ. ಒಟ್ಟು 8 ಚೌಕಗಳಿರುತ್ತವೆ. 2 ಕಂಬಗಳಿದ್ದು ಒಂದು ಕಂಬದ ಅಳತೆ 120 ಅಥವಾ 125 ಇರುತ್ತದೆ. ಉದ್ದ ಸಣ್ಣ ಸೀಟಿ ಊದಿ ಪೈಲ್ ಕೊಟ್ಟಾಗ ವಿರುದ್ಧ ವಿಕೆಗೆ ಕೊಡಬೇಕು. ಮುಟ್ಟಲು ಹೋದಾಗ ಮಧ್ಯದ ಗೆರೆ ತುಳಿಯಬಾರದು. ಮುಂದು ನುಗ್ಗಿ ಕೊಡಬಾರದು. ಮುಟ್ಟಲು ಕೊಟ್ಟಾಗ ಕುಳಿತಿರುವ ವ್ಯಕ್ತಿ ನೆರೆ ದಿಕ್ಕಿನಲ್ಲಿಯೋ ಚಲಿಸಬೇಕು. ಬ್ಯಾನ್ನ ಮುಟ್ಟಿ ಕೊಡಬೇಕು. ಕೊಡದೆ ಅಲ್ಲ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸುಮಯನ. ನಾನು 4ನೇ ತರಗತಿಯಲ್ಲಿ ಓದುತ್ತೇನೆ. ನಾನು ಸಂಪರ್ಕ ಸಾಧನೆ ಬಗ್ಗೆ ಸಂಪರ್ಕ ಸಾಧನೆ ಎಂದರೆ ನೆಟ್ ಅಥವಾ ಇನ್ನಿತರ ನೆಟ್ವರ್ಕ್ಗಳ ಮೂಲಕ ಪರಿಸರ ಮತ್ತು ಸ್ಥಿತಿಯೊಂದಿಗೆ ನಡೆಸಬಲ್ಲ ಭೌತಿಕ ವಸ್ತುಗಳು. ಉದಾ ಲ್ಯಾಪ್ಟಾಪ್, ಸ್ಮಾರ್ಟ್ಫೋನ್, ಸ್ಮಾರ್ಟ್ವಾಚ್. ಸಂಪರ್ಕ ಸಾಧನೆ ಎಂದರೆ ಪ್ರಪಂಚದ ಮೂಲೆ ಘಟನೆ ದೃಶ್ಯನ ಮಾತ್ರದಲ್ಲಿ ತಿಳಿಸಿಕೊಡುವ ಸಾಧನೆಗಳಿಗೆ ಸಂಪರ್ಕ ಸಾಧನೆ ಎನ್ನುವರು. ಧನ್ಯವಾದಗಳು. ನನ್ನ ಹೆಸರು ಭುವನ್ ರಮೇಶ್ ಕುಮಾರ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಗ್ರಾಮೀಣ ಸಮುದಾಯ ಬಗ್ಗೆ ಓದುತ್ತೇನೆ. ಗ್ರಾಮೀಣ ಸಮುದಾಯದಲ್ಲಿ ಪರಸ್ಪರ ಅವಲಂಬನೆ ಹೆಚ್ಚಾಗಿ ಕಂಡು ಬರುತ್ತದೆ. ಪ್ರತಿಯೊಂದು ವೃತ್ತಿಯವರನ್ನು ಎಲ್ಲರೂ ಗೌರವಿಸುತ್ತಾರೆ. ಭಾರತದಲ್ಲಿ 72% ಜನರು ಗ್ರಾಮಗಳಲ್ಲಿ ವಾಸಿಸುತ್ತಾರೆ. ಇವರಲ್ಲಿ 70% ಮಂದಿಗೆ ಕೃಷಿಯ ಜೀವನಾಧಾರ. ಕೃಷಿಯೊಂದಿಗೆ ಹೈನುಗಾರಿಕೆ, ಕೋಳಿ ಸಾಗಾಣಿಕೆ, ಮೀನುಗಾರಿಕೆ, ರೇಷ್ಮೆ ಹುಳು ಸಾಗಾಣಿಕೆ ಮಾಡುತ್ತಾರೆ. ನೇಕಾರ, ಬಡಿಗ, ಬಡಿಗೆ, ಬುಟ್ಟೆ ನೇಯುವ ಇತ್ಯಾದಿ ಕಸಬುಗಳನ್ನು ಗ್ರಾಮಗಳಲ್ಲಿ ಕಾಣಬಹುದು. ಗ್ರಾಮಗಳ ಅಭಿವೃದ್ಧಿಗಾಗಿ ಸರ್ಕಾರವು ಅನೇಕ ಕಾರ್ಯಕ್ರಮವನ್ನು ಕೈಗೊಂಡಿದೆ. ಉದಾಹರಣೆ, ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಭಾಗ್ಯಲಕ್ಷ್ಮಿ ಯೋಜನೆ. ಧನ್ಯವಾದ.
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಶಾಂತ್ ಬಸಪ್ಪ ತಡ್ಕೋಡ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಗರ ಸಮುದಾಯ ಎಂದರೆ ಹೆಚ್ಚಿನ ಜನಸಂಖ್ಯೆಯ ಸಾಂದ್ರತೆ, ವಿವಿಧತೆ, ಸಂಬಂಧಗಳು, ಔಪಚಾರಿಕತೆಯಿಂದ ಗುರುತಿಸಲ್ಪಡುವ ಜನಸಮೂಹ. ಇಂತಹ ನಗರಗಳಿಗೆ ಜನರು ಶಿಕ್ಷಣ, ಇದಕ್ಕಾಗಿ ಗ್ರಾಮೀಣ ಪ್ರದೇಶಗಳಿಂದ ಬರುತ್ತಾರೆ. ವಿವಿಧ ವೃತ್ತಿಗಳನ್ನು ಮಾಡಲು ಜನರು ನಗರಗಳಲ್ಲಿ ಕಂಡುಬರುತ್ತಾರೆ. ಭಾರತದಲ್ಲಿ 5,000 ನಗರಗಳಿವೆ. ಅವುಗಳಲ್ಲಿ ಸುಮಾರು 10,000 ಜನಗಳು ಇವೆ. ಜನಸಂಖ್ಯೆ ಇವೆ. ಅವುಗಳಲ್ಲಿ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ಒಂದು. ನಗರಗಳಲ್ಲಿ ವಾಹನಗಳು ಮತ್ತು ಜನರ ದಟ್ಟಣೆ, ಬಹುಮಹಡಿಗಳು, ಕಟ್ಟಡ, ವಾಯು ಮಾಲಿನ್ಯ, ಟ್ರಾಫಿಕ್ ಜಾಮ್ ಕಂಡು ಬರುತ್ತದೆ. ನಗರಗಳಲ್ಲಿ ಕಾರ್ಖಾನೆ, ಬ್ಯಾಂಕು, ದೊಡ್ಡ ಕಟ್ಟಡಗಳು, ಶಾಪಿಂಗ್ ಮಾಲ್, ಸಿನಿಮಾ, ಚಲನಚಿತ್ರ ಮಂದಿರ, ಹೋಟೆಲ್, ಆಸ್ಪತ್ರೆ ಮುಂತಾದವು ಕಂಡು ಬರುತ್ತದೆ. ನನ್ನ ಹೆಸರು ಅಭಿನವ್ ರಂಗಸ್ವಾಮಿ ಪತಿಮಠ್. ನಾನು 5ನೇ ತರಗತಿಯಲ್ಲಿ ಓದುತ್ತೇನೆ. ಬುಡಕಟ್ಟು ಸಮುದಾಯದವರು ಕಾಡಿನಲ್ಲಿ ಸಣ್ಣ ಗುಡಿಸಿನಲ್ಲಿ ವಾಸಿಸುತ್ತಾರೆ. ಕಾಡಿನಲ್ಲಿ ಸಿಗುವ ಗೆಡ್ಡೆ ಗೆಣಸು, ಹಣ್ಣು ಹಂಪಲುಗಳನ್ನು ತಿನ್ನುತ್ತಾರೆ. ಪ್ರಾಣಿಗಳನ್ನು ಬೇಟೆಯಾಡುತ್ತಾರೆ. ಕಟ್ಟಿಗೆ ಹಚ್ಚಿ ಅಡುಗೆ ಮಾಡುತ್ತಾರೆ. ಇವರ ಉಡುಗೆ ತೊಡುಗೆ ಕೂಡ ಬೇರೆಯಾಗಿರುತ್ತದೆ. ಮರದ ತೊಗಟೆ, ಎಲೆಗಳು, ಪ್ರಾಣಿಗಳ ಚರ್ಮ, ಉಡುಪುಗಳನ್ನು ಧರಿಸುತ್ತಾರೆ. ಇವರ ಭಾಷೆ ಕೂಡ ಬೇರೆಯಾಗಿರುತ್ತದೆ. ಸರಳ ಜೀವನ ಶೈಲಿ ಹಾಗೂ ತಮ್ಮದೇ ಆದ ವಿಶಿಷ್ಟ ಶಾಸ್ತ್ರಗಳನ್ನು ಹೊಂದಿರುತ್ತಾರೆ. ವಿವಾಹ ಪದ್ಧತಿ ಕೂಡ ಬೇರೆಯಾಗಿರುತ್ತದೆ. ಧನ್ಯವಾದಗಳು.